ನೇತ 28ನೇ ವರ್ಷದ ಸಾರ್ವಜನಿಕ ಶ್ರೀಕೃಷ್ಣ ಜನ್ಮಾಷ್ಟಮಿ ಎಲ್ಲಂಜಿ 15 ತಾರೀಕಿಗೆ ಸ್ವಾತಂತ್ರ್ಯೋತ್ಸವದ ದಿನದಾನಿ ಈ ಜಾಗಡೆ ನಡಪೆರುಂಡು ಇನಿ ವಿಶೇಷವಾದ ಕರೆನ 28ನೇ ವರ್ಷದಿಂಚಲ ನಿರಂತರವಾದ ಈ ಜಾಗ ಬಾಲಕೃಷ್ಣ ಮಂದಿರಾಗ ಬೋರ್ಡ್ ಬಂತು ಲೆಕ್ಕಡು ನಮ್ಮ ಈ ಜಾಗನ ಸುಮಾರು 5 ಲಕ್ಷ ರೂಪಾಯಿದ ಅಂದಾಜಿಡಿ ಈ ಜಾಗನ ಬೆತ್ತೋನ ಮುಖಾಂತರ ಇನಿ ಭೂಮಿ ಪೂಜೆ ಮಾಡ್ತದೆ ತುಂಬದ ದಿನಕ್ಕೆ ನೆಟ್ಟು ನಮ್ಮ ಪೂರ ಸಾಮಾಜಿಕ ಚಟುವಟಿಕೆಗಳಿಗೆ ಪ್ರಾರಂಭ ಕೊರ್ಪುನಂಚಿನ ಇನಿ ಐತ ಈ ಒಂದು ಶುಭ ದಿನ ಇನಿ ಐತ ಒಟ್ಟಿಗೆ ನಮ್ಮ ಇನಿ ಮಸ್ತ್ ಈ ಊರದ ಉಳ್ಳಾಲ ತಾಲೂಕದ ಪೂರ ಶಾಲೆದ ಜೋಕುಲೆಗೆ ವಿಶೇಷವಾದಂಚಿನ ವಿವಿಧ ರೀತಿಯ ಸಾಂಸ್ಕೃತಿಕವಾದಂಚಿನ ಕಾರ್ಯಕ್ರಮದ ಒಟ್ಟಿಗೆ ಸ್ಪರ್ಧಾತ್ಮಕ ಕಾರ್ಯಕ್ರಮಗಳೆಲ್ಲ ನಡಪವನಂಚಿನ ಕಾಂಡೆಡ್ದು ರಾತ್ರಿ ಮುಟ್ಟ ಆಪನಂಚಿನ ಈ ಒಂದು ಕಾರ್ಯಕ್ರಮ ಐದೊಟ್ಟಿಗೆ ವಿಶೇಷವಾದ ಇನ್ನು ಕೇಂದ್ರ ಸರ್ಕಾರದ ನಮ್ಮ ಪೋಸ್ಟ್ ಆಫೀಸ್ ಅಂಚೆ ಇಲಾಖೆದ ಮುಖಾಂತರ ಇನ್ಶೂರೆನ್ಸ್ ಯೋಜನೆ ನಮ್ಮ ಆರೋಗ್ಯಕ್ಕೆ ಸಂಬಂಧಪಟ್ಟ ಈ ಒಂದು ಇನ್ಶೂರೆನ್ಸ್ ಯೋಜನೆ ಐದೊಟ್ಟಿಗೆ ನಮ್ಮ ಆಧಾರ್ ಕಾರ್ಡ್ ಆದಕ್ಕೂ ಪಡಿತರ ಚೀಟಿದಾದಕ್ಕೂ ಅದನ್ನ ಆಯುಷ್ಮಾನದಾದಕ್ಕೂ ಕೇಂದ್ರ ಸರ್ಕಾರದ ಬೇತೆ ರೀತಿಯ ಯೋಜನೆಯಲ್ಲಿನ ದಕ್ಷಿಣ ಕನ್ನಡ ಜಿಲ್ಲೆಗೆ ಮೇಟ್ಲ ಅನುಷ್ಠಾನ ಮಲ್ಪಡುವಂತ ಪಂಪನ ರೀತಿಯಲ್ಲಿ ಸರ್ಕಾರದ ಯೋಜನೆ ಜನಕ್ಲೆಗೆ ಎತ್ತೋಡು ಜನಕ್ಲೆಗೆ ನೀಡಿದ ಪ್ರಯೋಜನ ಆಡುವ ಪಂಪನ ಕಾರಣಕ್ಕೋಸ್ಕರ ಈ ಸುರತ ದಕ್ಷಿಣ ಕನ್ನಡ ಜಿಲ್ಲೆದ ಪ್ರಥಮ ಈ ಒಂದು ಪಾರ್ಟಿದ ಭಾರತೀಯ ಜನತಾ ಪಾರ್ಟಿದ ಮುಖಾಂತರ ನೇರವಾದ ಪ್ರಾರಂಭ ಆಪನಂಚಿನ ಈ ಕಾರ್ಯಕ್ರಮ ಇನ್ನು ಅಧಿಕೃತವಾದ ಚಾಲನೆ ಕೊರಿಯರಲ್ಲಿ ವಿಶೇಷವಾದ ನಂಗೆ ಮಾತರಿಗಳ ಭಾರಿ ಆದರಣೀಯ ಈ ಮಂದಿರಗಳ ವಿಶೇಷವಾದ ಪ್ರೀತಿ ಉಪ್ಪುನಾರೆ ಸನ್ಮಾನ್ಯ ಕ್ಯಾಪ್ಟನ್ ಬ್ರಿಜೇಶ್ ಚೌಟೇರು ನಮ್ಮ ಸಂಸದರು ನಮ್ಮ ನಮ್ಮ ಇಂಚಿಪ್ಪೋಗು ನಡೆದಂಚಿನ ಭಾರತ ಬೊಕ್ಕ ಪಾಕಿಸ್ತಾನದ ಆ ಒಂಜಿ ಕರಾಳವಾಯಿನಂಚಿನ ಯುದ್ಧದ ರೀತಿದ ಒಂಜಿ ಹೆಂಚಿನ ಈ ದೇಶದ ಬೊಕ್ಕ ಪಾಕಿಸ್ತಾನದ ನಡತನ ಏನು ಪೂರ ಸಂಗತಿಲೆಲ್ಲ ವಿಶ್ವಗೆ ಪಂಪುನಿಟ್ಟು ನರೇಂದ್ರ ಮೋದಿನ ಬಾರಿ ಆತ್ಮೀಯ ಜನ ಅದು ನಮ್ಮ ವಿಶ್ವಗೆ ತೆರಿಪಾಯರ ಪೋಯಿನಿಟ್ಟು ನಮ್ಮ ಸಂಸದರು ನಮ್ಮ ಕ್ಯಾಪ್ಟನ್ ಬ್ರಿಜೇಶ್ ಚೌಟೇರ್ಲ ಪೋತಿಯರು ಬನಿಯರೆ ಅತ್ಯಂತ ಸಂತೋಷ ಪಡುತ್ತೆ ಆದರೆ ನಮ್ಮ ಜಿಲ್ಲೆಗೆ ಅತ್ಯಂತ ಒಂದು ಎಡ್ಡ ರೀತಿಯ ಒಂದು ಸಂಸದರಾದ ಇನ್ನು ಮೇಟ್ಲ ಅಭಿವೃದ್ಧಿ ಕೆಲಸಲೆಲ್ಲ ಒಬ್ಬ ಜನಪರವಾಯಿನಂಚಿನ ಕೆಲಸಲೆಲ್ಲ ವಿಶೇಷವಾದ ಉಳ್ಳಾಲ ತಾಲೂಕುಗಳ ವಿಶೇಷವಾಯಿನಂಚಿನ ನಮ್ಮ ಅಭಿವೃದ್ಧಿಗೆ ಒತ್ತು ಕೊರಪುನಂಚಿನ ನಮ್ಮ ಕುಂಪಲದ ಊರುಗಳ ನಂಗೆ ಮಾತರಿಗಳ ಬಾರಿ ಪ್ರೀತಿದಾರೆ ನಮ್ಮ ಮಂದಿರಗೆ ಕರಿನ ಸುಮಾರು ವರ್ಷದಿಂಚಲ ಈ ಮಂದಿರದ ಆತ್ಮೀಯ ಒಂದು ಸದಸ್ಯರ ಲೆಕ್ಕ ನಮ್ಮೊಟ್ಟಿಗೆ ನಿರಂತರವಾದಿತ್ತನಾರು ನನ್ನ ಬಾರಿ ಆತ್ಮೀಯ ಅತ್ಯಂತ ಪ್ರೀತಿದ ಸಂಸದರು ಈ ಕಾರ್ಯಕ್ರಮಕ್ಕೆ ಚಾಲನೆ ಕೊರ ಬೈದೇರು ಅದರಿಂದ ನಮ್ಮ ಮಾತನ್ನ ಪರವಾದ ಸನ್ಮಾನ್ಯ ಕ್ಯಾಪ್ಟನ್ ಬ್ರಿಜೇಶ್ ಚೌಟೇರು ನಮ್ಮ ಮಾತನ್ನ ಪರವಾದ ಅತ್ಯಂತ ಪ್ರೀತಿದೆ ಸ್ವಾಗತ ಮಂತ್ರಿ ಐದೊಟ್ಟಿಗೆ ನಮ್ಮ ಭಾರತೀಯ ಜನತಾ ಪಾರ್ಟಿದ ಮಂಡಲದ ಕ್ರಿಯಾಶೀಲ ಅಧ್ಯಕ್ಷರೇ ಸನ್ಮಾನ್ಯ ಜಗದೀಶ್ ಆಳ್ವ ಕೊಯ್ತು ಬೇಲುಲ್ಲೇರು ಹರೆಲ್ಲ ನಮ್ಮ ಮಾತನಾಡದ ಸ್ವಾಗತ ಮಾಡ್ತಾರೆ ಅಂಚನೆ ಈ ಒಂಜಿ ಮಂದಿರಕ್ಕೆ ಆಧಾರ ಸ್ತಂಭ ಕೊಪ್ಪುನಾರು ನಮ್ಮ ಮಂದಿರದ ಈ ಚಟುವಟಿಕೆಗೆ ಅತ್ಯಂತ ಪ್ರೀತಿದ ಕೊಡುಗೆ ಕೊಪ್ಪುನ ಈ ಭಾಗದ ಬಾರಿ ಮಲ್ಲ ಎಲೆಕ್ಟ್ರಾನಿಕ್ ಸಂಸ್ಥೆದ ಮಾಲಕರ ನೆಂಚಿನ ಸನ್ಮಾನ್ಯ ಅನ್ವಿತ್ ಎಲೆಕ್ಟ್ರಾನಿಕ್ಸ್ ಪ್ರಕಾಶ್ ಇರುಲ್ಲೇರು ಅರೆ ನಮ್ಮ ಮಾತನಾಡದ ಪರವಾದ ಪ್ರೀತಿಗೆ ಸ್ವಾಗತ ಮಾಡ್ಕೊಂಡ್ಲೆ ಅಂಚನೆ ಈ ಮಂದಿರದ 20ನೇ ವರ್ಷಕ್ಕೆ ತುಂಬು ನಂಗೆ ಒಂದು ಹಿರಿಯರಾದ ನಂಗೆ ಪ್ರೋತ್ಸಾಹ ಕೊರಂಚಿನ ನಮ್ಮ ಎನ್ನ ಒಟ್ಟಿಗೆ ಗಟ್ಟಿಡೆ ಉಂತಿನಾರ ಮಂಡಲ ತಪ್ಪ ಒಂದೆ ಬಣ್ಣ ಅಂಚಿತ್ತಿನ ಒಂಜಿ ಸಂದರ್ಭ ನಮ್ಮೊಟ್ಟಿಗೆ ಗಟ್ಟಿಡು ಉಂತಿನಾರ ತಿಮ್ಮಪ್ಪ ಗಾಂಬೇರು ಅದನ್ನ ಸುಪುತ್ರೆ ಉಮೇಶ್ ಗಾಂಬೇರುಲ್ಲೇರು ಅರೆಲ್ಲ ಈ ಸಂದರ್ಭದಲ್ಲಿ ಸ್ವಾಗತ ಮಾಡ್ಕೊಂಡಿಲ್ಲ ನಮ್ಮ ಪಾರ್ಟಿದ ಪ್ರಧಾನ ಕಾರ್ಯದರ್ಶಿ ದಯಾನಂದ್ ತೋಕೋಟುಲ್ಲೇರು ಅರೆಲ್ಲ ಸ್ವಾಗತ ಮಾಡ್ಕೊಂಡಿಲ್ಲ ಅಂಚನೆ ಈ ಒಂದು ಅಂಚೆ ಇಲಾಖೆದ ಕಾರ್ಯಕ್ರಮ ಮಲ್ಪೋಡು ಬಂಪನ ಇಂಟು ಬಾರಿ ಒತ್ತಾಯ ಮಂತ್ರದ ಇತ್ತ ಬಗ್ಗೆ ಇಂಚೂರು ಮಾಹಿತಿನ ಕೊಡ್ನಾರು ಇಂಕ್ಲ ಜಿಲ್ಲೆದ ವಕ್ತಾರ ಅರುಣ್ ಶೇಟ್ ವಕ್ತಾರನ ಬಲ ಅಗ್ಲೆಲ್ಲ ಸ್ವಾಗತ ಮಾಡ್ತಾರೆ ನಮ್ಮ ಪಾರ್ಟಿದ ಉಪಾಧ್ಯಕ್ಷರು ಉತ್ತರಪ್ಪ ನಾಯಕರು ಅವರೆಲ್ಲ ಸ್ವಾಗತ ಮಾಡ್ತಾರೆ ಅಂಚನೆ ಯುವ ಮೋರ್ಚಾದ ಅಧ್ಯಕ್ಷರು ಮುರಳಿ ಅಂಚನೆ ಮಂದಿರದ ಪ್ರಧಾನ ಕಾರ್ಯದರ್ಶಿ ರವೀಂದ್ರ ಕುಂಪಲ ಅಂಚನೆ ಜಯಲಕ್ಷ್ಮಕ್ಕ ನಮ್ಮ ಯುವ ಮೋರ್ಚಾದ ಜಿಲ್ಲೆದ ಉಪಾಧ್ಯಕ್ಷರು ನಿಶಾನ್ ಸೂರಜ್ ಸಾಗರ್ ನಮ್ಮ ಪದ್ಮನಾಭ ಗಟ್ಟಿಯರು ಈ ಕಾರ್ಯಕ್ರಮದ ಒಟ್ಟು ಕಾರ್ಯಕ್ರಮದಲ್ಲಿ ಬಾರಿ ಪೂರ್ಣ ಸಂಯೋಜನೆ ಮಲ್ಪನಂಚಿನ ಪ್ರವೀಣ್ ಎಸ್ ಕುಂಪಲ ನಮ್ಮೊಟ್ಟಿಗೆ ಅದೆಲ್ಲ ನಮ್ಮ ಮಾತನಾಡದ ಪರವಾದ ಸ್ವಾಗತ ಮಲ್ಪೆ ನಮ್ಮ ಹಿರಿಯರಂಚಿನ ಲಕ್ಷ್ಮಣ್ ಗಿರೋಡಿಯನ್ ವೇದಿಕೆ ಬರೋಡು ಅದೆಲ್ಲ ಅತ್ಯಂತ ಪ್ರೀತಿಗೆ ಸ್ವಾಗತ ಮಲ್ಪೆ ಅಂಚಿನ ಚಂದ್ರಶೇಖರ್ ಬಿಜೆ
ఒక ಪೂರ ಸೇರಿನ ಮಾತಾ ಆತ್ಮೀಯ ಬಂಧುಗಳೆಲ್ಲ ಈ ಸಂದರ್ಭದ ಅತ್ಯಂತ ಪ್ರೀತಿ ಗೌರವಡ್ ಸ್ವಾಗತ ಮಲ್ತೊಂದು ನಮ್ಮ ಈ ಒಂಜಿ ಇನಿ ಒಕ್ಕ 10 ಗಂಟೆಗೆ ಸನ್ಮಾನ್ಯ ಎ.ಜೆ. ಶೇಖರಣ್ಣನ ಕೈಟ್ ಅದನ್ನ ಈ ಒಂಜಿ ಭೂಮಿದ ಪೂಜೆಗೆ ಅಧಿಕೃತವಾದ ಬತ್ತದ ಭೂಮಿ ಪೂಜೆ ಮಲ್ಪೇರು ಇತ್ತ ಸಂಸದರು ಈ ಪೂರ ಕಾರ್ಯಕ್ರಮದ ಉದ್ಘಾಟನೆ ಬೊಕ್ಕ ಸಾಂಸ್ಕೃತಿಕ ಕಾರ್ಯಕ್ರಮದ ಉದ್ಘಾಟನೆ ಸಂಸದರು ಮಲ್ಪೋಡನ್ನು ಪಂಡದ ಅಡ ಅತ್ಯಂತ ಪ್ರೀತಿ ಗೌರವ ವಿನಂತಿ ಮಲ್ಪೊಂದಿಲ್ಲ ಬೈದಿನ ಪೂರ ಆತ್ಮೀಯ ಮಾಧ್ಯಮದ ಬೊಕ್ಕ ನಮ್ಮ ಆತ್ಮೀಯ ಊರದ ಮಾತ ಆತ್ಮೀಯ ಬಂಧುಗಳಿಗೆ ಹೃತ್ಪೂರ್ವಕವಾದ ಸ್ವಾಗತ. ವೇದಿಕೆಯಲ್ಲಿ ಮಸ್ತ್ ಅತಿಥಿಗಳು ಮಾತೆಗಳ ರಾಶಿಗೆ ಬರಿಬಾರ್ದಿಲ್ಲ ನಮ್ಮ ಸಂಸದರಿಗೆ ಶಾಲ್ ಬಾರ್ದು ಸತೀಶ್ ಕುಂಬಲ್ರು ಎದ್ಕೊಂಡು ಮಾತೆಲ್ಲ ಈ ಭಕ್ತರು ಒಂದೇ ಎಕ್ಕೆಡು ಎದ್ಕೊಂಡು ಮತ್ತೊಂದು ಮೊದಲ ಕಾರ್ಯಕ್ರಮದ ಕೃಷ್ಣಾಂಗನ ಪದ್ಮರಾಜನ ಹೊಸ ಜಾಗ ನಮಕ ಕೃಷ್ಣಾಂಗನ ಉಡುಪಿ ಕೃಷ್ಣ ಮಠದ ರಾಜಾಂಗನ ಹೆಚ್ಚೊಂಡ ಅಂಚನೆ ಕುಂಪಲದ ಬಾಲಕೃಷ್ಣ ಮಂದಿರಡು ಕೃಷ್ಣಾಂಗನ ಹಿಡಿದು ಬಂದ ತನ್ನ ಸಾಂಸ್ಕೃತಿಕ ಚಟುವಟಿಕೆಗೆ ಬೋಡದು ಸಮಾಜಕ್ಕೆ ಸಮರ್ಪಣೆ ಆಗುವುದು ಆಯ್ತಾ ಸುರುದ ಬುಲ್ಬುಲ್ ಅರ್ಲಾವ್ ರಚನೆ ಕೊರ್ತರು ನಮ್ಮ ಸಂಸದರ ರಚನಾ ಕ್ಯಾಪ್ಟನ್ ಬ್ರಿಜೇಶ್ ಅವರು. ಕೃಷ್ಣಾಂಗಣ ಪಂಚದ ಕಾರ್ಯಕ್ರಮದ ಈ ಭೂಮಿ ಪೂಜೆದ ಕಾರ್ಯಕ್ರಮ ನಡೆಪೇರು ತೊಟ್ಟಿಗೆ ಬೇತೆ ಬೇತೆ ಕಾರ್ಯಕ್ರಮ ಪ್ರತಿ ವರ್ಷ ಕೃಷ್ಣಾಷ್ಟಮಿ ಮೊಸರು ಕುಡಿಕೆದ ಸಂದರ್ಭದಲ್ಲಿ ಬಾಲಕೃಷ್ಣ ಮಂದಿರದ ಮುಖಾಂತರ ಆಪುಡು. ಈ ಬಾರಿ ಒಂದು ವಿಶೇಷವಾದ ಕೇಂದ್ರ ಸರ್ಕಾರದ ಯೋಜನೆ ಅನ್ಬೋದ ಮುನ್ಪದ ಜನಕ್ಕೆ ಮುಟ್ಟಾದ ದೃಷ್ಟಿ ಇಲಾಖೆಯಿಂದ ಇದೇ ಭಾಗ ಬಂದದ್ದು ಮೂಲೆ ಬಾಲಕೃಷ್ಣ ಮಂದಿರ ಮಂತ್ರಿ ಮಲ್ಲ ಬೇಗನ ಬಾಲಕೃಷ್ಣ ಮಂದಿರದ ಅಧ್ಯಕ್ಷರು ಅಥವಾ ಪೂರ್ಣ ಪದಾಧಿಕಾರಿಗಳು ಮಂತ್ರಿ ವಿಶೇಷವಾದ ಮಾತ್ರ ವಿಶೇಷವಾಗಿ ಅಭಿನಂದನೆಗೆ ಸಂದರ್ಭ ಪರವಾಗಿಲ್ಲ. ಈ ಬಾಲಕೃಷ್ಣ ಮಂದಿರ ಈ ಭಾಗದ ಹಿಂದೂ ಸಮಾಜಕ್ಕೆ ಭಾರಿ ನಿಮ್ಮನ್ನ ಶಕ್ತಿ ಕೊಡ್ತೀನಿ ಕೇಂದ್ರ ಈ ಕೃಷ್ಣಾಂಗಣದ ಮುಖಾಂತರ ಆಮೇಲೆ ನನಾತ್ ಮಲ್ಲ ರೀತಿಯ ಆವಡ ಈಗ ಮಾತೆಗಳ ಸಾಕಾರ ಪಡು ಪಂಚಿನ ಪ್ರಾರ್ಥನೆಯನ್ನ ಆ ಬಾಲಕೃಷ್ಣ ದೇವರ ಬಂತೊಂದು ಯಾಕಂದ್ರೆ ಶುಭನ ಹೆಸರನ್ನು ಪಾತ್ರ ತಲುಪಿಸಬೇಕು ಈ ಉದ್ದೇಶದಿಂದ ಒಂದಷ್ಟು ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದೇವೆ. ಅದರಲ್ಲಿ ಮುಖ್ಯವಾಗಿ ನಾನು ಹೇಳಲಿಕ್ಕೆ ಬಯಸುವಂಥದ್ದು ನಮಗೆ ಎಲ್ಲರಿಗೂ ಆರೋಗ್ಯವೇ ಅತ್ಯಂತ ದೊಡ್ಡದಾಗಿರ್ತಕ್ಕಂಥ ಭಾಗ್ಯ. ಈ ಭಾಗ್ಯ ಪ್ರತಿಯೊಬ್ಬರಿಗೂ ಸಿಗಬೇಕು ಅನ್ನುವಂಥದ್ದು ಸರಿ. ಆದರೆ ನಾವೆಲ್ಲರೂ BPL ಕಾರ್ಡ್ ಧಾರರಾಗಿರಬಹುದು ಅಥವಾ APL ಕಾರ್ಡ್ ಧಾರರಾಗಿರಬಹುದು, ಯಾರೇ ಆಗಿರಬಹುದು, ನಮ್ಮ ಜೀವನದಲ್ಲಿ ಬಹಳ ದೊಡ್ಡದಾಗಿ ಬರತಕ್ಕಂಥ ಸಮಸ್ಯೆಗಳು ಮತ್ತು ನಾವು ಅಪೇಕ್ಷೆ ಪಡೆದೆ ನಮ್ಮ ಜೀವನದಲ್ಲಿ ಎದುರಾಗಿ ಧುತ್ತೆಂದು ನಿಲ್ತಕ್ಕಂಥ ಸಮಸ್ಯೆ ಅಂತ ಹೇಳಿದ್ರೆ, ನಮ್ಮ ಮನೆಯಲ್ಲಿ ಯಾರಾದರೂ ಒಬ್ಬರು ಹಾಸ್ಪಿಟಲಿಗೆ ಅಡ್ಮಿಟ್ ಆದರೆ ಅವರಿಗೆ ಯಾವ ಚಿಕಿತ್ಸೆ ಕೊಡಬೇಕು, ಅವರಿಗೆ ಎಷ್ಟು ರೂಪಾಯಿ ಖರ್ಚು ಮಾಡಬೇಕು, ನಮ್ಮ ಜೇಬುದಲ್ಲಿ ಅಷ್ಟು ದುಡ್ಡು ಇದೆಯಾ ಅಥವಾ ನಮ್ಮ ಬ್ಯಾಂಕ್ ಎಷ್ಟು ಕರಗುತ್ತೆ, ಎಷ್ಟರವರೆಗೆ ಅಂತ ಹೇಳಿದ್ರೆ, ನನಗೆ ನಂದು ಜ್ಯುವೆಲರ್ಸ್ ಇದೆ, ಅಲ್ಲಿಗೆ ಕಣ್ಣೀರು ಹಾಕ್ತಾ ಬರ್ತಾರೆ. ನಮ್ಮ ಮನೆಯವರು ಅಡ್ಮಿಟ್ ಆಗಿದ್ದಾರೆ, ಈಗಾಗಲೇ 2 ಲಕ್ಷ ರೂಪಾಯಿ ದಾಟಿ ಹೋಗಿದೆ, ನನ್ನ ಒಡವೆನೆಲ್ಲ ಅಡಗಿಸ್ತೀರಾ ಅಥವಾ ಮಾರ್ಕೊಳ್ತೀರಾ, ಅದರಿಂದ ಒಂದಷ್ಟು ದುಡ್ಡು ಬರುತ್ತೆ, ಅದನ್ನೇನ್ ಮಾಡಬೇಕು, ಅದನ್ನು ಆಸ್ಪತ್ರೆ ಬಿಲ್ ಕಟ್ಟಬೇಕು. ಅರೆ ಬೆಳೀತು 5 ಲಕ್ಷ ಇದ್ದು 8 ಲಕ್ಷ ಆಯ್ತು, 10 ಲಕ್ಷ ಆಯ್ತು, ನೆಕ್ಸ್ಟ್ ಮನೆ. ಅರೆ ನಮ್ಮವರ ಜೀವನವನ್ನು ನಾವು ಉಳಿಸಿಕೊಳ್ಳಬೇಕು, ಆದರೆ ಅದು ನಮ್ಮ ಮನೆ ನಮ್ಮ ಕೈ ತಪ್ಪಿ ಹೋಗುವಂತಹ ಪರಿಸ್ಥಿತಿ ಎದುರಾಗುತ್ತೆ.
ಇದನ್ನೆಲ್ಲ ಮನಗಂಡಂತೆ ನಮ್ಮ ನೆಚ್ಚಿನ ಪ್ರಧಾನಮಂತ್ರಿಯವರಾಗಿರ್ತಕ್ಕಂಥ ನರೇಂದ್ರ ಮೋದಿಜಿಯವರ ನೇತೃತ್ವದಲ್ಲಿ ಅಥವಾ ಕೇಂದ್ರ ಸರ್ಕಾರದ ನೇತೃತ್ವದಲ್ಲಿ ಒಂದು ಉತ್ತಮವಾಗಿರತಕ್ಕಂಥ ಯೋಜನೆ. ಏನು ಯೋಜನೆ ಅಂತ ಹೇಳಿದ್ರೆ, ನಮಗೆಲ್ಲರಿಗೂ ಸ್ವಲ್ಪ ಗೊತ್ತಿರಬಹುದು ಅಥವಾ ಗೊತ್ತಿಲ್ಲದೆ ಇರಬಹುದು. ಏನು ಅಂತ ಹೇಳಿದ್ರೆ, ನಾವೆಲ್ಲರೂ ಮೆಡಿಕ್ಲೇಮ್ ಇನ್ಶೂರೆನ್ಸ್ ಮಾಡಿಕೊಳ್ಬೇಕು ಅಂತ. ಏನು ಮೆಡಿಕ್ಲೇಮ್ ಇನ್ಶೂರೆನ್ಸ್? ನಾನೊಂದು 2-3 ನಿಮಿಷ ತೆಗೆದುಕೊಳ್ತೇನೆ, ಆಯ್ತಾ? ಈಗ ನಾನು ಹೇಳ್ತಾ ಇರ್ತಕ್ಕಂಥದ್ದನ್ನು ಬಹಳ ಮನಸ್ಸಿಟ್ಟು ಕೇಳಬೇಕು. ಇಲ್ಲದಿದ್ರೆ ಅದು ಯಾಕೆ ನಾನು ಹೇಳ್ತಾ ಇದ್ದೀನಿ ಏನು ಅಂತ ಹೇಳಿ ಅರ್ಥ ಆಗುದಿಲ್ಲ. ಕೇವಲ 2 ನಿಮಿಷ ತೆಗೆದುಕೊಳ್ತೀನಿ. ಎಲ್ಲರೂ ಅಟೆನ್ಷನ್ ಅಲ್ಲಿ ಇರ್ಬೇಕು. ಸರಿನಾ? ಸರಿನಾ? ಸ್ವಲ್ಪ ಜೋರಾಗಿ ಹೇಳಿ. ಓಕೆ? ಎಸ್, ಕೇಳಬೇಕು. ನಾವು ಅಥವಾ ನಮ್ಮ ಮನೆಯ ಸದಸ್ಯರು ಯಾರಾದರೂ ಅಡ್ಮಿಟ್ ಆಗ್ತೀವಿ. ಅಡ್ಮಿಟ್ ಆಗುವಾಗ ನಮ್ಮ ಹತ್ರನೂ ಒಂದಷ್ಟು ಸೇವಿಂಗ್ಸ್ ಇರುತ್ತೆ. 1 ಲಕ್ಷದವರೆಗೆ ಖರ್ಚು ಮಾಡಿದ್ರು ನಮ್ಗೇನೋ ಅನ್ಸೋದಿಲ್ಲ. ನಮ್ಮವರ ಬದುಕೆ ದೊಡ್ಡದು ಅಂತ. ನಿಮಗೆ ಒಂದು ನಿಜವಾಗಿ ನಡೆದಂತಹ ಒಂದು ಇನ್ಸಿಡೆಂಟ್ ಹೇಳ್ತೀನಿ. ಒಬ್ರು ತಂದೆ, ಅವರ ಹೆಸರು ಸುಂದರ್ ಅಂತ ಹೇಳಿ, ಅವನ ಮಗ ನಮ್ಮ ಪಾರ್ಟಿಯ ಕಾರ್ಯಕರ್ತ ಕೂಡ. ಅವರು ಅಡ್ಮಿಟ್ ಆಗ್ತಾರೆ. ಅವರಿಗೆ ಏನು ಆರೋಗ್ಯ ಸಮಸ್ಯೆ ಬಂದಿದೆ ಗೊತ್ತಿಲ್ಲ, ಆದರೆ ಲಕ್ಷಗಳ ಮೇಲೆ ಲಕ್ಷ ಬಿಲ್ ಆಗ್ತಾ ಹೋಗುತ್ತೆ. ಒಂದು ದಿನ ನನಗೆ ಫೋನ್ ಮಾಡಿ ಹೇಳ್ತಾರೆ, ನಾನು ತಂದೆಯಾಗಿ ಸೋತ್ ಬಿಟ್ಟಿದ್ದೇನೆ, ನನಗೆ ಮಗ ಬೇಕು ಅಂತ ಅನ್ಸೋದಿಲ್ಲ. ನನ್ನ ಹೆಂಡತಿಗಷ್ಟೇ ಇವಾಗ ಆರೋಗ್ಯ ಸಮಸ್ಯೆ ಆಗಿ ಹೊರಗೆ ಬಂದ್ರು, ಇವಾಗ 5 ಲಕ್ಷ ಬಿಲ್ ಆಗಿದೆ. ನನ್ನ ಮಗ ಉಳಿತಾನೂ ಇಲ್ವೋ ಗೊತ್ತಿಲ್ಲ. ಇನ್ನು ಜನರ ಬೇಡುವಷ್ಟು ನನಗೆ ಶಕ್ತಿ ದೇವರು ಕೊಡ್ಲಿಲ್ಲ. ಜನರಿಗೆ ಎಷ್ಟು ಕೊಟ್ಟರೋ ಅಷ್ಟು ನಡೆಸಿದ್ರು. ನನಗೆ ನನ್ನ ಮಗ ಬೇಡ, ನೀವೇನಾದ್ರೂ ಉಳಿಸ್ಕೊಳ್ತೀರಾದ್ರೂ ಉಳಿಸ್ಕೊಳ್ಳಿ ಅಂತ ತಂದೆ ಹೇಳುವಾಗ ನನಗೂ ಕೂಡ ಕಣ್ಣಿಗೆ ನೀರು ಬಂತು. ಏನು ಮಾಡೋಣ, ದೇವರ ಕರ್ತನೆ. ಅವಾಗೇನೋ ನಮ್ಮ ರಾಜಕೀಯ ಸಂಪರ್ಕದಲ್ಲಿರ್ತಕ್ಕಂಥ ಶಾಸಕರು ಏನೋ ಒಟ್ಟು ಮಾಡಿ ಏನೋ ಹೇಳ್ಕೊಂಡು ಯಾರು ಐಸಿಯುವಿನಲ್ಲಿ ಸಾಯ್ತಾರೋ ಅಂತ ಅನ್ಕೊಂತಾ ಇದ್ರು ಆ ಅಪ್ಪನಿಗೆ ಆ ಮಗ ಬಂದು ಸೇರ್ಕೊಂಡ. ಇವತ್ತು ಆರೋಗ್ಯವಾಗಿದ್ದಾನೆ. ಆದರೆ ನನಗೆ ಆಲೋಚನೆ ಆಯ್ತು, ಆ ಪರಿಸ್ಥಿತಿ, ಆ ಮನಸ್ಥಿತಿ ಒಬ್ಬ ಅಪ್ಪನಿಗೆ ಬರಬೇಕಾದ್ರೆ ಅವನಿಗೆ ಬಂದಿರತಕ್ಕಂಥ ಆರ್ಥಿಕ ಮುಗ್ಗಟ್ಟು ಎಷ್ಟು ಇರಬೇಕು ಅಂತ. ಅದಕ್ಕೆ ಒಂದು ಸೌಲಭ್ಯವನ್ನು ಇಲ್ಲಿ ಕೊಡ್ಲಿಕ್ಕೆ ಕೇಂದ್ರ ಸರ್ಕಾರ ಪೋಸ್ಟ್ ಇಲಾಖೆ, ಅಂಚೆ ಇಲಾಖೆ ಮುಖಾಂತರ ಬಂದಿದೆ. ನೆನ್ಪಿಟ್ಕೊಳ್ಳಿ, ನಮ್ಮ ಮನೆಯಲ್ಲಿ ಗಂಡ, ಹೆಂಡತಿ ಮತ್ತು 2 ಮಕ್ಕಳು, 4 ಜನ ಇದ್ರೆ ಅವರಿಗೊಂದು ಮೆಡಿಕ್ಲೇಮ್ ಇನ್ಶೂರೆನ್ಸ್ ಎಷ್ಟು ಗೊತ್ತೇನೋ, 15 ಲಕ್ಷದವರೆಗೆ ಮೆಡಿಕ್ಲೇಮ್ ಇನ್ಶೂರೆನ್ಸ್ ಮಾಡುವಂತ ಸೌಲಭ್ಯ ಇಲ್ಲಿದೆ. ವೈಯಕ್ತಿಕವಾಗಿ ಒಬ್ರು ಕೂಡ ಮಾಡಬಹುದು, 2 ಕೂಡ ಮಾಡಬಹುದು, 3 ಜನ ಅಂದ್ರೆ ಗಂಡ, ಹೆಂಡತಿ, ಮಗು ಮತ್ತೆ 4 ಜನ ಮಾಡಬಹುದು. ಮತ್ತೆ ವೈಯಕ್ತಿಕವಾಗಿ ಎಷ್ಟು ಕೂಡ ಮಾಡಬಹುದು. 15 ಲಕ್ಷದ ಮೆಡಿಕ್ಲೇಮ್ ಇನ್ಶೂರೆನ್ಸ್ ನಾನು ಸುಮ್ಮನೆ ಹೊರಗಡೆ ಹೋಗಿ ಈ 15 ಲಕ್ಷದ ಮೆಡಿಕ್ಲೇಮ್ ಇನ್ಶೂರೆನ್ಸ್ ಎಷ್ಟಾಗುತ್ತಪ್ಪ ಅಂತ ಕೇಳೋದಕ್ಕೆ ನಮ್ಮ ಏಜೆಂಟ್ಸ್ ಇರ್ತಾರಲ್ಲ, ಅದರಲ್ಲಿ ಒಂದು ಕ್ಲಾಸ್ ಇದೆ. ಏನು ಅಂತ ಹೇಳಿದ್ರೆ 15 ಲಕ್ಷದ ಇನ್ಶೂರೆನ್ಸ್ ಸಿಗುತ್ತೆ. ನಾವೇನಾದ್ರೂ ಅಡ್ಮಿಟ್ ಆದ್ರೆ 15 ಲಕ್ಷದವರೆಗೆ ಸರ್ಕಾರ ಆ ಇನ್ಶೂರೆನ್ಸ್ ಕಂಪನಿ ಕೊಡುತ್ತೆ. ಆದರೆ ಮೊದಲ 2 ಲಕ್ಷ ಇದೆಯಲ್ಲ, ಅದು ನಮ್ಮಲ್ಲಿ ಇರ್ತಕ್ಕಂಥ BPL ಕಾರ್ಡ್ ಇರ್ಬೋದು, ಅದರಿಂದ ಸಿಗುವಂತ ಸೌಲಭ್ಯ ಅಥವಾ ಯಾವುದನ್ನು ಬಳಸ್ಕೊಳ್ಬೋದು, ಅಥವಾ ನಮ್ಮ ಪಾಕೆಟ್ ನಿಂದ ಕೂಡ ಹಾಕಬಹುದು, ಅಥವಾ ನಮ್ಮ ಹತ್ರ ಏನಾದ್ರೂ ಮೊದಲೇ ಬೇಸಿಕ್ ಮೆಡಿಕ್ಲೇಮ್ ಇದ್ರೆ ಅದನ್ನು ಬಳಸಿಕೊಳ್ಬಹುದು. ಆದರೆ ನಮಗೆ ದೊಡ್ಡ ಸಮಸ್ಯೆ ಆಗುವಂಥದ್ದು ಈ 2 ಲಕ್ಷದ ನಂತರ ಆ ಲಕ್ಷಗಳನ್ನು ಎಲ್ಲಿಂದ ತರಲಿ? ಅದಕ್ಕೋಸ್ಕರ ಈ ಒಂದು ಇನ್ಶೂರೆನ್ಸ್ ವ್ಯವಸ್ಥೆಯನ್ನು ಅದನ್ನು ಕೊಡುವಂತ ವ್ಯವಸ್ಥೆ ಮಾಡಲಾಗಿದೆ. ನೀವು ನೆನಪಿಟ್ಕೊಳ್ಳಿ, ಈ ಇನ್ಶೂರೆನ್ಸ್ ಏನಾದ್ರೂ ನಾವು ಹೊರಗಡೆ ತೆಗೆದುಕೊಳ್ಳಿಕ್ಕೆ ಹೋದ್ರೆ ಬಂಧುಗಳೇ, ಸುಮಾರು ವರ್ಷಕ್ಕೆ 25,000ದಿಂದ 30,000ದವರೆಗೆ ಆಗುತ್ತೆ. 25,000ದಿಂದ 35,000ವರೆಗೆ ಈ ಟಾಪ್ ಅಪ್ ಇನ್ಶೂರೆನ್ಸ್ ಆಗುತ್ತೆ. ಆದ್ರೆ ನನಗೆ ಆಶ್ಚರ್ಯ, ಇದನ್ನು 4 ಜನರಿಗೆ, ನಾನು ಒಬ್ಬರಿಗೆ ಹೇಳ್ತಾ ಇದ್ದೆ 25,000 30,000 ತನಕ ಅಂತ ಹೇಳಿ, 4 ಜನರಿಗೆ ಒಟ್ಟಿಗೆ ಸೇರಿದ್ರೆ ಮನೆಯಲ್ಲಿ 1 ವರ್ಷಕ್ಕೆ ಕೇವಲ 1,957 ರೂಪಾಯಿಯಲ್ಲಿ 15 ಲಕ್ಷದವರೆಗಿನ ಮೆಡಿಕ್ಲೇಮ್ ಇನ್ಶೂರೆನ್ಸ್. ಟರ್ಮ್ ಇನ್ಶೂರೆನ್ಸ್ ಅಲ್ಲ, ಅಥವಾ ಜೀವ ವಿಮೆ ಅಲ್ಲ. ಜೀವ ವಿಮೆ ಏನು?
ನಾವು ಸತ್ತ ಮೇಲೆ ನಮ್ಮ ಮನೆಗೆ ಸಿಗುವಂಥದ್ದು. ಆದ್ರೆ ನಾವು ಬದುಕಿದ್ದೀವಿ, ಆದ್ರೆ ನಾವು ಉಳಿಸ್ಬೇಕು ಅಂತ ಹೇಳಿ ಮನೆಯವರು ಒದ್ದಾಟ ಮಾಡಬೇಕಾದ್ರೆ ಈ ಇನ್ಶೂರೆನ್ಸ್ ನ ಒಂದು ಕಾಪಿ, ಬಾಂಡ್ ಕಾಪಿ ಇದ್ರೆ ನಮಗೆ 15 ಲಕ್ಷದವರೆಗೆ ಬಿಲ್ ಅನ್ನು ಪಾವತಿಸಿ ಪ್ರತಿ ವರ್ಷ 15 ಲಕ್ಷದವರೆಗೆ ನಾವು ಕ್ಲೇಮ್ ಮಾಡ್ಕೊಳ್ಬಹುದು. ಅದರಲ್ಲಿ 2 lakhs ಡಿಟೆಕ್ಟೆಡ್ ಅಂತ ಹೇಳಿದ್ರೆ ಮೊದಲ ಒಂದು ವರ್ಷದಲ್ಲಿ ನಮ್ಗೊಂದು 8 ಲಕ್ಷವರೆಗೆ ಬಿಲ್ ಆಯ್ತು ಅಂತ ಹೇಳಿದ್ರೆ ಮೊದಲ 2 ಲಕ್ಷಗಳು ಸಾಮಾನ್ಯವಾಗಿ ಎಲ್ಲರೂ ಸೇವಿಂಗ್ಸ್ ಇರುತ್ತೆ, ಸಹಾಯ ಮಾಡ್ತಾರೆ, ಅಥವಾ ನಮ್ಮ ಪ್ರೀ ಇನ್ಶೂರೆನ್ಸ್ ಮುಖಾಂತರ ಮಾಡ್ಕೊಳ್ಬಹುದು. ಅದು ಉಳಿದಂತೆ 15 ಲಕ್ಷದವರೆಗೆ ಈ ನೀವು ಮಾಡಿರತಕ್ಕಂತ ಯಾವಾಗ ನೀವು ಒಳ್ಳೆಯ ಸ್ಥಿತಿಯಲ್ಲಿ ಇರ್ತೀರೋ ಆವಾಗ ಈ ಇನ್ಶೂರೆನ್ಸ್ ಮಾಡಬೇಕು, ಅದರ ಮುಖಾಂತರ ಮಾಡಬಹುದು. ಇಲ್ಲಿ ನಮ್ಮ ಅಂಚೆ ಇಲಾಖೆಯ ಬಂಧುಗಳು ಇದ್ದಾರೆ, ಬಹಳ ಸುಲಭವಾಗಿ ಅದಕ್ಕೊಂದು ಪೋಸ್ಟ್ ಬ್ಯಾಂಕಿನ ಒಂದು ಅಕೌಂಟ್ ಓಪನ್ ಮಾಡುವುದರ ಮುಖಾಂತರ ಮತ್ತೆ ಆ ಅಕೌಂಟ್ ನಲ್ಲಿ ನೀವು ಒಂದಷ್ಟು ಬ್ಯಾಂಕಿನಲ್ಲಿ ಅಕೌಂಟ್ ಓಪನ್ ಮಾಡ್ತೀವಲ್ಲ ನಾವು, ಹಾಗೇನೆ ಇದರಲ್ಲಿ ಒಂದು ಅಕೌಂಟ್ ಓಪನ್ ಮಾಡಿ ಅದರಲ್ಲಿ ನಾವು ಇನ್ಶೂರೆನ್ಸ್ಗೆ ನಾವು ಅಧಿಕೃತವಾಗಿ ಪಾಲ್ಗೊಳ್ಳಬಹುದು. ವರ್ಷಕ್ಕೆ 1957 ಇದರ ಬಗ್ಗೆ ಇನ್ನಷ್ಟು ಒಂದು ಕರೆಕ್ಟ್ ಆಗಿರ್ತಕ್ಕಂಥ ವಿವರಗಳು ಎಷ್ಟು ಏನು ಅಂತ ಹೇಳಿ ಒಂದು ಕೆಲವೇ ಕ್ಷಣಗಳಲ್ಲಿ ಉದಾಹರಿಸುವಂತಹದ್ದನ್ನು ನಮ್ಮ ಅಂಚೆ ಇಲಾಖೆಯ ಬಂಧುಗಳು ನಿಮಗೆ ಹೇಳ್ತಾರೆ. ಆದರೆ ಸುಮಾರು 750 ರೂಪಾಯಿ. ಒಬ್ಬರೇ ಇದ್ದಾರೆ ಮನೆಯಲ್ಲಿ, ಅವರಿಗೆ ಮಾತ್ರ ಸಾಕು ಅಂದ್ರೆ 750 ರೂಪಾಯಿ. ಇಬ್ಬರಿದ್ರೆ ಸುಮಾರು 1200 ಹೀಗೆ ಬರುತ್ತೆ. ಅದರ ಲೆಕ್ಕ ಕರೆಕ್ಟ್ ಇರುತ್ತೆ. ಆದ್ರೆ 4 ಜನರಿಗೆ ಮಾಡುವುದಾದ್ರೆ 1956-57 ರೂಪಾಯಿ. ಇದರಲ್ಲಿ ನಾವು ಸತ್ತರೆ ಒಂದು ವರ್ಷದ ಪೂರ್ತಿ ಪ್ರತಿ ತಿಂಗಳು 1957 ಅಲ್ಲ, ಒಂದು ವರ್ಷಕ್ಕೆ 15 ಲಕ್ಷ ರೂಪಾಯಿಯ ಒಂದು ಮೆಡಿಕ್ಲೇಮ್ ಇನ್ಶೂರೆನ್ಸ್ ಅನ್ನು ನಾವೆಲ್ಲರೂ ಪಡಿಬಹುದು. ಅದಷ್ಟೇ ಅಲ್ಲ, ನಿಮ್ಮ ಸ್ನೇಹಿತರಿಗೂ ಎಲ್ಲರಿಗೂ ಇದ್ರ ಬಗ್ಗೆ ತಿಳಿಸಿ ಜಾಗೃತಿ ಮೂಡಿಸಬೇಕು. ನಮಗೆ BPL ಕಾರ್ಡ್ ಇದ್ರೆ ಅದರಲ್ಲಿ ಒಂದಷ್ಟು ಕ್ರೈಟೀರಿಯಾ ಇದೆ. ಅದರಲ್ಲಿ ಕೂಡ 5 ಲಕ್ಷ ರೂಪಾಯಿ ಆಯುಷ್ಮಾನ್ ಭಾರತ್ ಅನ್ನತಕ್ಕಂಥದ್ದಿದೆ, ಹೌದಲ್ವಾ? ಅದರ ಒಂದು ಕ್ರೈಟೀರಿಯಾ ಏನಿದೆ ಅಂತ ಹೇಳಿದ್ರೆ ಅದಕ್ಕೆ ನಾವು ಜಿಲ್ಲಾಸ್ಪತ್ರೆಗೆ ಮೊದಲು ದಾಖಲಾಗಬೇಕು, ತದನಂತರ ಬೇರೆ ಆಸ್ಪತ್ರೆಗಳಿಗೆ ಹೋಗಬಹುದು, ಅಲ್ಲಿ ಚಿಕಿತ್ಸೆ ಸಿಗದೇ ಇದ್ರೆ. ಆದರೆ ಇದರಲ್ಲಿ ಹಾಗೆ ಇಲ್ಲ. ನಮ್ಮ ಬಿಲ್ ಆದ್ರೆ ನೀವು ಯಾವುದೇ ಹಾಸ್ಪಿಟಲ್ಗಳಿಗೆ ಹೋಗ್ಬೋದು, ಮತ್ತೆ ಕ್ಯಾಶ್ ಲೆಸ್ ಆಗಿ ಯಾವುದೇ ಹಣವನ್ನು ತೆರೆದೆ ನೀವು ಅಲ್ಲಿಂದ ಡಿಸ್ಚಾರ್ಜ್ ಆಗಿ ಬರಬಹುದು. ಅರ್ಥ ಆಯ್ತಾ ನಾನು ಹೇಳ್ತಾ ಇರುವಂತದ್ದು? ನಾನು ಪುನಃ ಪ್ರಶ್ನೆ ಕೇಳ್ತೇನೆ, ಅರ್ಥ ಆಗಿದ್ಯಾ ನಿಮ್ಮ ಅಂತ ಕೇಳಲಿಕ್ಕೆ. ಯಾಕಂತ ಹೇಳಿದ್ರೆ ಈಗ ನಾನು ಹೇಳ್ತಾ ಇದ್ದೀನಿ, ಮತ್ತೆ ಈ ಜನರಿಗೆ ಇದರ ಲಾಭವನ್ನು ಪಡೆದುಕೊಳ್ಬೇಕಾದ್ರೆ ನೀವೇ ಹೇಳಬೇಕಾಗುತ್ತೆ. ಪುನಃ ನಾನು ಮನೆಗೆ ಬಂದು ಹೇಳಲಿಕ್ಕಾಗುತ್ತಾ, ಅಥವಾ ಅಂಚೆ ಇಲಾಖೆಯವರು ಮನೆಗೆ ಬಂದು ಹೇಳಲಿಕ್ಕಾಗುತ್ತಾ? ಆಗೋದಿಲ್ಲ. ಆದ್ರೆ ಪ್ರತಿಯೊಬ್ಬರಿಗೂ ನೀವು ನಿಮ್ಮ ಸಂಬಂಧಿಕರಿಗೆ ಏನಾದ್ರೂ ಒಂದು ಕೊಡಬೇಕು ಅಂತ ಹೇಳಿ ಆದ್ರೆ ಈ ಇನ್ಶೂರೆನ್ಸ್ ಅನ್ನು ಕೊಡಬಹುದು. ಮತ್ತೆ ಒಂದ್ಸತಿ ನೀವು ಇನ್ಶೂರೆನ್ಸ್ ಮಾಡಿದ ಮೇಲೆ ಅದು ಆಟೋ ಡೆಬಿಟ್ ಆಗುತ್ತೆ. ನಮ್ಮ ಬ್ಯಾಂಕಿನಲ್ಲಿ ಹಣವನ್ನು ಇಟ್ಟರೆ ಸಾಕು, ನಾನು ನೆನಪು ಮಾಡಬೇಕಂತಿಲ್ಲ. ಒಂದು ವರ್ಷವಾಯ್ತು, ಇವತ್ತು ಆಗಸ್ಟ್ 10ನೇ ತಾರೀಕು, ನೆಕ್ಸ್ಟ್ ಆಗಸ್ಟ್ 10ನೇ ತಾರೀಕಿಗೆ ಕಟ್ ಮಾಡಬೇಕು, ಇಲ್ಲಿದ್ದು ಲ್ಯಾಪ್ಸ್ ಆಗುತ್ತೆ ಅನ್ನುವಂಥದ್ದಿಲ್ಲ. ಅದು ಆಟೋಮೆಟಿಕ್ ಅಕೌಂಟ್ ಮೇಲೆ ಹಣ ಇದ್ರೆ ಅದು ಕಟ್ ಮಾಡಿಕೊಳ್ಳುತ್ತೆ, ನಿಮ್ಗೆ ಇನ್ಶೂರೆನ್ಸ್ ಅನ್ನು ಒದಗಿಸುತ್ತೆ. ಇದರ ಬಗ್ಗೆ ಸಂಕ್ಷಿಪ್ತವಾದ ಮತ್ತಷ್ಟು ವಿವರವನ್ನು CA ಕಿರಣ್ ಜಿ ಶೇಟ್ ಅವರು ಕೊಡ್ಲಿಕ್ಕಿದ್ದಾರೆ. ಸ್ವಲ್ಪ ಈ ಮನಸ್ಸನ್ನು ಇಲ್ಲಿಟ್ಟು ಕೇಳಿ. ಇದರಲ್ಲಿ ಸಂಪೂರ್ಣವಾಗಿರ್ತಕ್ಕಂಥ ಸ್ಥೂಲವಾಗಿರ್ತಕ್ಕಂಥ ವಿವರ ಇದೆ. ಶ್ರೀ ಕಿರಣ್ ಜಿ ಶೇಟ್ ಅವರಲ್ಲಿ ಮೈಕನ್ನು ಬರ್ತಾ ಇದೆ. ಇದೊಂದು ಉಪಯೋಗ ಆಗುವಂತಹ ಒಂದು ಕಾರ್ಯಕ್ರಮಗಳನ್ನು, ಒಂದು ಯೋಜನೆಗಳು ಜನರ ಮನೆಗೆ ಮುಟ್ಟಿಸುವ ಒಂದು ಪ್ರಯತ್ನ ನಡೀತಾ ಇದೆ ಭಾರತೀಯ ಜನತಾ ಪಾರ್ಟಿ ಮತ್ತು ಬಾಲಕೃಷ್ಣ ಮಂದಿರ ಇದರ ಸಹಯೋಗದಲ್ಲಿ. ನಾನೀಗ ಇಲ್ಲಿಗೆ ನಮ್ಮದು ಪೋಸ್ಟ್ ಆಫೀಸ್ನ ಕೆಲವು ಅಧಿಕಾರಿಗಳು ಬಂದಿದ್ದಾರೆ. ಫಸ್ಟ್ ಆಫ್ ಆಲ್ ನಾನು ಇವತ್ತು ಪೋಸ್ಟ್ ಆಫೀಸ್ ಇದ್ದು ನಮ್ದು ಇನ್ಸೂರೆನ್ಸ್ ಒಂದು ಮಾಡಿಸ್ಲಿಕ್ಕೆ, ಅದು 2 ಟೈಪ್ ಇನ್ಸೂರೆನ್ಸ್ ಇದೆ, ಗಮನವಿಟ್ಟು ಕೇಳಿ. ಒಂದು ಆರೋಗ್ಯ ವಿಮೆ ಇದೆ, ಮತ್ತೊಂದು ಪರ್ಸನಲ್ ಆಕ್ಸಿಡೆಂಟ್ ಇನ್ಸೂರೆನ್ಸ್ ಇದೆ. ನಾನೊಬ್ಬ ಚಾರ್ಟರ್ಡ್ ಅಕೌಂಟೆಂಟ್. ನಾನು ಕೂಡ ಕಳೆದ ತಿಂಗಳು ಆರೋಗ್ಯ ವಿಮೆ ಮಾಡಿಸಿದ್ದೇನೆ ಪೋಸ್ಟ್ ಆಫೀಸಲ್ಲಿ. ನಾನು ಲವಿನಾ ಗ್ರೂಪ್ ಆಫ್ ಕಂಪನೀಸ್ ಅಲ್ಲಿ ಕೆಲಸ ಮಾಡ್ತಾ ಇದ್ದೀನಿ. ನಿಮ್ಗೆ ಗೊತ್ತಿರ್ಬೋದು, ನಿಟ್ಟೆ ಗ್ರೂಪ್, ಒಂದು ಕೇಸ್ ಇದೆ, ಹಾಸ್ಪಿಟಲ್ ಗ್ರೂಪ್ ಎಲ್ಲ ಉಂಟಲ್ಲೋ, ಅದರದ್ದು ಲವಿನಾ ಗ್ರೂಪ್ ಅಲ್ಲಿ ವಿಲಯ ಆಗಿದೆ. ಒಂದು ನಮ್ಮ ಕಂಪನಿಯಲ್ಲಿ ಒಂದು ಲಾಸ್ಟ್ ಮಂತ್ ಒಂದು ಕ್ಯಾಂಪ್ ಮಾಡಿದ್ರು. ನಮ್ಮದು ಪೋಸ್ಟ್ ಆಫೀಸ್ನವರು ಇಲ್ಲೇ ಬಂದಿದ್ದಾರೆ, ನಮ್ಮ ಅಧಿಕಾರಿಯವರು ಇದ್ದಾರೆ, ನಮ್ಮದು IPPB ಇದರದ್ದು ಮ್ಯಾನೇಜರ್ ಇದ್ದಾರೆ.
ಸುಬ್ರಹ್ಮಣ್ಯಂ ಸರ್ ಅಂತ ಹೇಳಿ. ಸುಬ್ರಹ್ಮಣ್ಯಂ ಸರ್ ಮೇಲೆ ಬನ್ನಿ. ನಾನು ಇದು ಸಂಕ್ಷಿಪ್ತವಾಗಿ ಹೇಳ್ತೀನಿ. ಇದು ಉಳಿದ ವಿಷಯಗಳನ್ನು ಅರುಣ್ ಜಿ ಶೆಟ್ಟಿ ಅವರು ಹೇಳಿದ್ರು, ಅವರು ನನ್ನ ತಮ್ಮ ಕೂಡ. ಬಜಾಜ್ ಅಲಯನ್ಸ್ ಇನ್ಶೂರೆನ್ಸ್ ಮತ್ತು ಪೋಸ್ಟ್ ಆಫೀಸ್ ನಮ್ಮದು ಆಲ್ ಓವರ್ ಇಂಡಿಯನ್ ಪೋಸ್ಟ್ ಆಫೀಸ್ ಸಹಯೋಗದಲ್ಲಿ 15 ಲಕ್ಷದ ಆರೋಗ್ಯ ವಿಮೆ. ಅದರಲ್ಲಿ ಫಸ್ಟ್ 2 lakhs ಡಿಡಕ್ಟಿಬಲ್ ಅಂತ ಹೇಳಿದ್ರೆ 2 ಲಕ್ಷ ರೂಪಾಯಿಗಳನ್ನು ಮೊದಲು ನಾವು ನಮ್ಮ ಬೇರೆ ಯಾವುದಾದ್ರು ಒಂದು ಪಾಲಿಸಿ ಇದ್ರೆ ಅಲ್ಲಿಂದ ಕೊಡಬಹುದು, ಅದು ನಮ್ಮ ಕಿಸೆಯಿಂದ ಕೊಡಬಹುದು, ಅಥವಾ ನಮ್ಮಲ್ಲಿ BPL ಕಾರ್ಡ್ 5 ಲಕ್ಷದವರೆಗೆ ನಿಮಗೆ ಫ್ರೀ ಇದೆ. ಮತ್ತೆ APL ಕಾರ್ಡ್ ಕೂಡ ಫ್ರೀ ಇದೆ. 30% 70%. ಒಂದು ಉದಾಹರಣೆಗೆ 1 ಲಕ್ಷ ಹಾಸ್ಪಿಟಲ್ ಬಿಲ್ ಆದ್ರೆ APL ಕಾರ್ಡ್ ನಿಮ್ಮ ಕೈಯಲ್ಲಿ ಇದ್ದರೆ 70% ನಾವು ಪೇಮೆಂಟ್ ಮಾಡಬೇಕು, 30% ಸರ್ಕಾರ ಕೊಡುತ್ತೆ. ಅದೇ ಪ್ರಕಾರ 2 ಲಕ್ಷಕ್ಕೆ ಎಷ್ಟಾಯಿತು? ನಮ್ಮದು ಮ್ಯಾಕ್ಸಿಮಮ್ ರಿಸ್ಕ್ 1,40,000. BPL ಕಾರ್ಡ್ ಇದ್ರೆ ಎಂತದ್ದು? BPL ಕಾರ್ಡ್ ಇಡೀ ಕುಟುಂಬಕ್ಕೆ ಸಿಗೋದು 5 ಲಕ್ಷದವರೆಗೆ ಮಾತ್ರ 1 ವರ್ಷಕ್ಕೆ. ಇದು 15 ಲಕ್ಷ, 2 ಲಕ್ಷ ದಾಟಿದ ನಂತರ ಫುಲ್ ಇದು ನೋಡಿಕೊಳ್ಳೋದು ಹೆಲ್ತ್ ಇನ್ಶೂರೆನ್ಸ್. ಅದು ಕೂಡ ತುಂಬಾ ಸುಲಭ ಇದೆ. ಫಸ್ಟಿಗೆ IPPB ಅಕೌಂಟ್ ಮಾಡುದು, ಅದಕ್ಕೆ 200 ರೂಪೀಸ್ 200 ರೂಪಾಯಿ ಕೊಟ್ಟು IPPB ಅಕೌಂಟ್ ಮಾಡಿದ್ರೆ ಅದು ಬ್ಯಾಂಕ್ ಅಕೌಂಟ್. ಅದು ಮಾಡಿದ್ರೆ ಪೋಸ್ಟ್ ಆಫೀಸ್ ಬ್ಯಾಂಕ್ ಅಕೌಂಟ್ ನಿಮ್ಗೆ ಹೆಲ್ತ್ ಇನ್ಶೂರೆನ್ಸ್ ಪರ್ಸನಲ್ ಆಕ್ಸಿಡೆಂಟ್ ಮಾಡಿಸ್ಲಿಕ್ಕೆ ಒಂದು ಉಪಯೋಗ ಆಗುತ್ತೆ. ಮತ್ತೆ ಪರ್ಸನಲ್ ಇದು ನಾನೀಗ ತೋರಿಸ್ತಿರೋದು ಫಸ್ಟ್ ಇದು 15 ಲಕ್ಷ ರೂಪಾಯಿದು ಆರೋಗ್ಯ ವಿಮೆಯ ಬಾಂಡ್. ಪ್ರತಿ ವರ್ಷಕ್ಕೆ ನಾವು ಪೇಮೆಂಟ್ ಮಾಡಬೇಕು. ಒಬ್ಬರಿಗಾದ್ರೆ 750 ಬರುತ್ತೆ. ಒಂದು ಕುಟುಂಬದ 4 ಜನ ಇದ್ರೆ ಗಂಡ ಹೆಂಡತಿ ಇಬ್ರು ಮಕ್ಕಳಿಗೆ 1950. ಮತ್ತೊಂದು ಆಕ್ಸಿಡೆಂಟ್ ಇನ್ಶೂರೆನ್ಸ್ ಇದೆ. ಹೆಲ್ತ್ ಇನ್ಶೂರೆನ್ಸ್ ಸಂಪೂರ್ಣವಾಗಿ ಅದು ಕ್ಯಾಶ್ಲೆಸ್ ಆಯ್ತಾ. ಮತ್ತೆ ನಮ್ಮದು ಇದಿದೆ ಪರ್ಸನಲ್ ಆಕ್ಸಿಡೆಂಟ್ ಇನ್ಶೂರೆನ್ಸ್, ಅದರಲ್ಲಿ 15 ಲಕ್ಷದ ಕೂಡ ಮಾಡಿಸ್ಲಿಕ್ಕಾಗ್ತದೆ. ಮತ್ತು 10 ಲಕ್ಷ ಕೂಡ ಮಾಡಿದ್ರೆ 10 ಲಕ್ಷದಕ್ಕೆ ಆದ್ರೆ 550 ರೂಪಾಯಿ ಪ್ರೀಮಿಯಂ ಒಬ್ಬರಿಗೆ, ಮತ್ತೆ 15 ಲಕ್ಷ ಆದ್ರೆ 750. ಸೊ ಆದ್ರಿಂದಾಗಿ ನೀವೆಲ್ಲರೂ ಇದರ ಒಂದು ಸದುಪಯೋಗ ಪಡಿಸ್ಕೊಳ್ಬೇಕು. ನೀವು ಕೂಡ ಸದುಪಯೋಗ ಪಡಿಸ್ಕೊಳ್ಬೇಕು, ಮತ್ತೆ ಬೇರೆಯವರಿಗೆ ಕೂಡ ತಿಳಿಸಬೇಕು. ಒಬ್ಬ ಚಾರ್ಟರ್ಡ್ ಅಕೌಂಟೆಂಟ್ ಆಗಿ ನಾನು ಕೂಡ ಮಾಡಿಸಿದ್ದೇನೆ. ನನ್ನದು ಆಲ್ರೆಡಿ 40 ಲಕ್ಷದ ಹೆಲ್ತ್ ಇನ್ಶೂರೆನ್ಸ್ ಇತ್ತು. ಆದರೂ ಕೂಡ ನರೇಂದ್ರ ಮೋದಿಜಿ ಅವರ ಸರ್ಕಾರ ನಮಗೆ ತುಂಬಾ ಕಡಿಮೆ ರೇಟ್ ಅಲ್ಲಿ ಕೊಡ್ತಾ ಇದೆ. ಆದ್ರಿಂದ ನಾನು ಇನ್ನೊಂದು ಕೂಡ ನಾನೊಂದು ಅದೇ ರಸ್ತೆಯಲ್ಲಿ 55 ಲಕ್ಷದವರೆಗೆ ನಾನು ಹೆಲ್ತ್ ಇನ್ಶೂರೆನ್ಸ್ ಮಾಡಿಸಿದ್ದೇನೆ. ಮಾತ್ರ ಆರಾಮ್ಸೆ ನೆಮ್ಮದಿಯಿಂದ ನಾನು ಮಲಗ್ತೇನೆ. ಏನಾದ್ರು ಮನೆಯಲ್ಲಿ ಹೆಲ್ತ್ ಇಶ್ಯೂ ಆಯ್ತು, ಏನೋ ಹಾಸ್ಪಿಟಲ್ ಅಡ್ಮಿಟ್ ಆದ್ರು, ಚಿನ್ನ ಸೇಲ್ ಮಾಡಬೇಕು ಏನೋ, FD ಅನ್ನು ನಾನು ಕ್ಲೋಸ್ ಮಾಡಬೇಕು ಏನೋ, ಯಾವುದೇ ಟೆನ್ಷನ್ ಇಲ್ಲ. ದೇವರ ದಯೆಯಲ್ಲಿ ನಾವು ಒಂದು ಹೇಳ್ತೇನೆ, 2,000 ರೂಪಾಯಿ ನಾವು ಕೊಟ್ಟರು ಕೂಡ ತಲೆಯನ್ನು ಹೀಗೆ ಮಾಡಿ ದೇವರ ಹುಣ್ಣಿಗೆ ಹಾಕ್ತೀವಲ್ಲ, ಏನೋ ಬರೋದು ಬೇಡ ಅಂತ ಹೇಳಿಕೊಂಡು ಅಂಚೆ ಇಲಾಖೆಯ ಒಂದು ಇನ್ಶೂರೆನ್ಸ್ ಕೊಟ್ಟು ಬಿಟ್ರೆ ನಮ್ಮ ಎಲ್ಲರ ಆರೋಗ್ಯ ಒಂದು ಸುರಕ್ಷಿತವಾಗಿರಲಿ. ನಮ್ಮದೆಲ್ಲರಿಗೆ ಅದು ದುಡ್ಡು ಕೊಟ್ಟ ಮೇಲೆ ಅದು 2,000 ರೂಪಾಯಿ ನಮಗೆ ವೇಸ್ಟ್ ಆಗ್ತದೆ. ಆರೋಗ್ಯವಂತರಾಗಿದ್ರೆ ಯಾವುದೇ ಟೆನ್ಷನ್ ಫ್ರೀ, ನಮ್ಮ ಆರೋಗ್ಯ ತುಂಬ ಚೆನ್ನಾಗಿರ್ತದೆ ಅಂತ ಹೇಳಿ ನಾನು ಇಚ್ಛೆ ಪಡ್ತೇನೆ. ಮತ್ತೊಂದು IPPB ಅಂತ ಹೇಳಿದ್ರೆ ನೀವು ಬ್ಯಾಂಕಿಗೆ ಹೋಗಿ SB ಅಕೌಂಟ್ ಮಾಡಿದ ಹಾಗೆ ಅಲ್ಲ. ಇವರು ಕೂಡ ಮಾತಾಡ್ತಾರೆ, 1 ನಿಮಿಷ ಮಾತಾಡ್ತಾರೆ. ಇವರು IPPB ಮ್ಯಾನೇಜರ್. ಇದು ಸಿಂಪಲ್ IPPB ಆಪ್. ನೀವು ಫೋನ್ ಪೇ ಆಪ್, ಗೂಗಲ್ ಪೇ ಆಪ್ ನೋಡಿದ್ದೀರಲ್ವಾ, ಅದೇ ತರ ಇದೆ. ಇದು ನಾನು ಮಾಡಿಸಿದ್ದೇನೆ. ಇದು ನಿಮ್ಮ ಆಂಡ್ರಾಯ್ಡ್ ಮೊಬೈಲ್ ಅಲ್ಲಿ ಆಪ್. ಇದರಲ್ಲಿ ನೀವು ಸ್ವಲ್ಪ ಬರುವ ವರ್ಷಕ್ಕೆ ಎಷ್ಟು ಕಟ್ಟಬೇಕಂತ ಕೆಲವೊಮ್ಮೆ ನೆನಪಿರಲಿಲ್ಲ, ಕಟ್ಟಬೇಕು ಈ ಟೈಮಿಗೆ ಕಟ್ಟಬೇಕು ಅಂತ ಹೇಳಿ. ಅದರ ಬಳಿ ಆಟೋ ಡೆಬಿಟ್ಗೆ ಹಾಕಿಟ್ಟಿದ್ದೇವೆ. ಮಾಡಿಸುವಾಗಲೇ ಆಟೋ ಡೆಬಿಟ್ ಆಟೋಮೆಟಿಕ್ ಅಕೌಂಟಿಗೆ ನಾನೆಂತ ಮಾಡಿದ್ದೇನೆ, ಇದರ 3,000 ರೂಪಾಯಿ ಎಕ್ಸ್ಟ್ರಾ ಆಗಿ ಇಟ್ಟಿದ್ದೇನೆ. ನೆಕ್ಸ್ಟ್ ಇಯರ್ಗೆ ಆಟೋಮೆಟಿಕ್ ಆಗಿ ಡೆಬಿಟ್ ಆಗುತ್ತೆ, ಟೆನ್ಷನ್ ಫ್ರೀ ಆಗಿರ್ಬೋದು. ಅದರಿಂದಾಗಿ ಇದು ನಿಮ್ಮ ಆಲ್ ಓವರ್ ಇಂಡಿಯಾದಲ್ಲಿ ಒಂದೇ ಆಪ್. ಆದ್ರಿಂದ ಎಲ್ಲರೂ ಮಾಡಿಸಿ. ಮತ್ತೆ ಈಗ ಇವರ ಸ್ಟಾಫ್ ಎಲ್ಲ ಇಲ್ಲಿ ಇದ್ದಾರೆ. ಒಂದು 5-10 ನಿಮಿಷ ಶುರು ಆಗುತ್ತೆ. ಎಲ್ಲರೂ ಹೋಗಿ ಪಾರ್ಟಿಸಿಪೇಟ್ ಮಾಡಿ. ಕೇವಲ ಬೇಕಾದ್ರೆ ಆಧಾರ್ ಕಾರ್ಡ್ ನೀವು ಜೆರಾಕ್ಸ್ ಹಿಡ್ಕೊಂಡು ಬರಬೇಕಾಗೂ ಇಲ್ಲ. ನಿಮ್ಮ ಮೊಬೈಲಲ್ಲಿ ಒಂದು ಆಧಾರ್ ನಂಬರ್ ತೋರಿಸಿದ್ರೆ ಅವ್ರು ಮಾಡ್ತಾರೆ. ಎಲ್ಲರೂ ಸದುಪಯೋಗ ಪಡಿಸಿಕೊಳ್ಳಿ. ನಾವು ಎಲ್ಲರೂ ಮೋದಿಜಿ ಅವರು ಹೇಳಿದ ಆತ್ಮನಿರ್ಭರರಾಗಿರ್ಬೇಕು. ನಾವು ಕೂಡ ತಿಳ್ಕೊಳ್ಬೇಕು, ಕೇಂದ್ರ ಸರ್ಕಾರ ಅನೇಕ ಯೋಜನೆಗಳು ಜನರ ಮನೆಗಳಿಗೆ ಮುಟ್ತಾ ಇಲ್ಲ. ಇವತ್ತು ಒಂದು ನಮ್ಮ ಶ್ರೀಕೃಷ್ಣ ಪರಮಾತ್ಮನ ಒಂದು ಮಂದಿರದಿಂದ ಇವತ್ತು ಪ್ರಾರಂಭ ಆಗ್ತಾ ಇದೆ. ದಕ್ಷಿಣ ಕನ್ನಡ ಜಿಲ್ಲೆಯಾದ್ಯಂತ ಇದು ಆಗ್ಲಿಕ್ಕಿದೆ. ಇದು ರಾಜ್ಯಾದ್ಯಂತ ಆಗಿ ದೇಶಾದ್ಯಂತ ನಮ್ಮ ಎಲ್ಲಾ ಹಿಂದೂ ಬಾಂಧವರ ಮನೆಯಲ್ಲಿ ಪ್ರತಿ ಒಂದು ಮನೆಗೆ ಕೇಂದ್ರ ಸರ್ಕಾರದ ಯೋಜನೆಗಳು ಮುಟ್ಟಬೇಕಂತ ಹೇಳ್ತಾ ನಾನು ಈ ಒಂದು 2 ಮಾತುಗಳನ್ನು ಮುಗಿಸ್ತಾ ಇದ್ದಂತೆ. ಅವರೆಲ್ಲರಿಗೂ ಒಳ್ಳೆ ಮಾಡಲಿ. ನಮ್ಮ IPPB ಮ್ಯಾನೇಜರ್ ಸುಬ್ರಹ್ಮಣ್ಯಂ ಸರ್ ಒಂದು 2 ಮಾತಾಡ್ತಾರೆ. ದಯವಿಟ್ಟು ಅವರ ಮಾತನ್ನು ಕೂಡ ಒಂದು ಆಲಿಸಬೇಕಾಗಿ ನಾನು ವಿನಂತಿ ಮಾಡಿ. ಕೇಂದ್ರ ಸರ್ಕಾರ ಅಂಚೆ ಇಲಾಖೆ ಮೂಲಕ ಜಾರಿಗೆ ತಂದಿರುವಂತಹ ಈ ಅಪಘಾತ ವಿಮೆ ಬಜಾಜ್, ಆದಿತ್ಯ ಬಿರ್ಲಾ, ರಿಲಯನ್ಸ್, ಟಾಟಾ ಹೀಗೆ ಬೇರೆ ಬೇರೆ ಕಂಪನಿಗಳೊಂದಿಗೆ ಒಡಂಬಡಿಕೆ ಮಾಡಿಕೊಂಡು ಅಂಚೆ ಇಲಾಖೆ ಮೂಲಕ ಬಹಳ ಕಡಿಮೆ ಪ್ರೀಮಿಯಂ ಅಲ್ಲಿ ವಾರ್ಷಿಕವಾಗಿ ಕೇವಲ 550 ರೂಪಾಯಿ ಕಟ್ಟಿದ್ರೆ 10 ಲಕ್ಷದ ಅಪಘಾತ ವಿಮೆ, 749 ರೂಪಾಯಿ ಕಟ್ಟಿದ್ರೆ 15 ಲಕ್ಷದ ಅಪಘಾತ ವಿಮೆ.
ಅಪಘಾತ ಆಗಿ ಸಣ್ಣ ಪುಟ್ಟ ಗಾಯ ಆಗಿ ಹೊರಹೋಗಿ ಭಾಗದಲ್ಲಿ ಅಡ್ಮಿಟ್ ಆದ್ರೆ 30,000 ತನಕ ಕ್ಲೈಮ್ ತಗೊಳ್ಬಹುದು. ಇನ್ಪೇಷೆಂಟ್ ಬ್ಲಾಕ್ ಅಲ್ಲಿ 1 ಲಕ್ಷ ತನಕ ಅಥವಾ 60,000 ತನಕದ್ದು ಕೂಡ ಇದೆ. ನೀವು ಆಯ್ಕೆ ಮಾಡಿಕೊಂಡಂಥದ್ದು ನಿಮ್ಗೆ ಈ ಇದರಲ್ಲಿ ಪ್ರಯೋಜನ ಸಿಗುವಂಥದ್ದು. ಅಪಘಾತ ಸಂದರ್ಭದಲ್ಲಿ ರಿಸ್ಕ್ ಆದಾಗ ನಾಮಿನಿಗೆ 10 ಲಕ್ಷ ಅಥವಾ 15 ಲಕ್ಷ. ಅಪಘಾತದಲ್ಲಿ ಶಾಶ್ವತವಾಗಿ ಅಂಗವೈಕಲ್ಯ ಆದ್ರೆ ಅದೇ ವ್ಯಕ್ತಿಗೆ 10 ಲಕ್ಷ ಅಥವಾ 15 ಲಕ್ಷ. ಇದು ಅಪಘಾತ ವಿಮೆ. ಅಪಘಾತ ಆದಾಗ ಇನ್ಪೇಷೆಂಟ್ ಬ್ಲಾಕ್ ಅಲ್ಲಿ ಇದ್ರೆ ನೋಡ್ಕೊಳ್ಳಿಕ್ಕೆ ಒಬ್ಬರು ಬೇಕು. ಅದಕ್ಕೋಸ್ಕರ ದಿನದಕ್ಕೆ 1,000 ಹಾಗೆ 10 ದಿನಕ್ಕೆ 10,000. ಟ್ರಾನ್ಸ್ಪೋರ್ಟ್ ಚಾರ್ಜ್ ಆಂಬ್ಯುಲೆನ್ಸ್ ಅಥವಾ ಕುಟುಂಬ ಸಾರಿಗೆ ವೆಚ್ಚ 25,000. ತಂದೆ ತಾಯಿ ಪಾಲಿಸಿಯನ್ನು ಮಾಡಿರ್ತಾರೆ, ದುರ್ಘಟನೆ ಆದಾಗ ಯಾಕೋ 10 ಲಕ್ಷ ಸಿಗ್ತದೆ. ಮಕ್ಕಳು ಕಲಿತಾ ಇದ್ರೆ PUC ಒಳಗಿದ್ರೆ ರಶೀದಿ ಅವರು ಟ್ಯೂಷನ್ ಫೀಸ್ ಏನಾದರೂ ಸಬ್ಮಿಟ್ ಮಾಡಿದ್ರೆ ಗರಿಷ್ಠ 2 ಮಕ್ಕಳಿಗೆ 1 ಲಕ್ಷ ಕವರೇಜ್. ಇದು ಇರುವಂತದ್ದು ಕೇವಲ 550 ರೂಪಾಯಿ. ಹೆಚ್ಚಿನ ಇನ್ಸೂರೆನ್ಸ್ ಅಲ್ಲಿ ಇರುವಂತದ್ದು ರಿಸ್ಕ್ ಕವರೇಜ್ ಮಾತ್ರ, ಹಾಸ್ಪಿಟಲ್ ಬಿಲ್ ಅಲ್ಲಿ ಇರುವುದು. ಇದರಲ್ಲಿ ಹಾಸ್ಪಿಟಲ್ ಖರ್ಚು ಜೊತೆಗೆ ರಿಸ್ಕ್ ಕವರೇಜ್ ಕೂಡ ಇದೆ. ಈಗ ನಮಗೆ ಬೇಕಿರೋದಂತ ಇನ್ನೊಂದು ಆರೋಗ್ಯ ವಿಮೆ. ಆರೋಗ್ಯದೇ ಚಿಂತೆ ಬೇರೆ ಬೇರೆ ರೀತಿ ನಾವು ನೋಡ್ತೇವೆ. 10 ಲಕ್ಷ 25 ಲಕ್ಷ ದೊಡ್ಡ ದೊಡ್ಡ ಬಿಲ್ಗಳಾಗ್ತದೆ. ಆರೋಗ್ಯ ವಿಮೆಯ ಪ್ರೀಮಿಯಂ ಅನ್ನು ಕೇಳಿದಾಗ ಕೂಡ ಕಟ್ಟಲಿಕ್ಕೆ ಸಾಧ್ಯ ಆಗ್ತಿಲ್ಲ. 15,000 25,000 40,000 ಅಂತ ಕೂಡಲೇ 1 ವರ್ಷ ಮಾಡಿದ್ರೆ ಬರುವ ವರ್ಷ ರಿನ್ಯೂವಲ್ ಮಾಡದೇ ಇರುವಂತದ್ದು. ಅದಕ್ಕೋಸ್ಕರ ಕೇಂದ್ರ ಸರ್ಕಾರ ಅಂಚೆ ಇಲಾಖೆ ಮೂಲಕ ಜಾರಿಗೆ ತಂದಿರುವಂತದ್ದು ಆರೋಗ್ಯ ವಿಮೆ. ಇದು ಕೂಡ 18 ರಿಂದ 65 ವರ್ಷ ತನಕ ಇರ್ತದೆ. ಹೆಚ್ಚಾಗಿ 60 ವರ್ಷ ಕಳೆದಾಗ ಬಹಳ ಕಡಿಮೆ. ನಮ್ಮಲ್ಲಿ ಅಪಘಾತ ವಿಮೆ ಮತ್ತೆ ಆರೋಗ್ಯ ವಿಮೆ 18 ರಿಂದ 65 ವರ್ಷ ತನಕ ಇದೆ. ಯಾವುದೇ ರೀತಿಯ ಅಪಘಾತ ಇರ್ಬೋದು ಅಥವಾ ಬೇರೆ ಬೇರೆ ನ್ಯಾಚುರಲ್ ಹಾರ್ಟ್ ಆಪರೇಷನ್ ಇರ್ಬೋದು, ಕಿಡ್ನಿ ಇರ್ಬೋದು, ಈ ರೀತಿಯ ಬೇರೆ ಬೇರೆ ಹೆಲ್ತ್ ಏನಾದರೂ ಪ್ರಾಬ್ಲಮ್ ಅಂದಾಗ ಒಬ್ಬ ವ್ಯಕ್ತಿಗೆ ವಾರ್ಷಿಕ ಪ್ರೀಮಿಯಂ 756 ರೂಪಾಯಿ ಮಾತ್ರ. ಒಬ್ಬ ವ್ಯಕ್ತಿಗೆ 756. ಮದುವೆ ಆಗಿದ್ರೆ ಗಂಡ ಹೆಂಡತಿಗಾದ್ರೆ 1,247. ಗಂಡ ಹೆಂಡತಿ ಒಂದು ಮಗು ಇದ್ರೆ ಒಟ್ಟಿಗೆ 3 ಜನರಿಗೆ 1,604. ಗಂಡ ಹೆಂಡತಿ 2 ಮಕ್ಕಳಾದ್ರೆ 1,956. ವರ್ಷಕ್ಕೆ ಕೇವಲ 1,956. ನೋಡಿ, ಬಹಳ ಕಡಿಮೆ, ಎಲ್ರಿಗೂ ಮಾಡ್ಬೋದು ಅಂಥದ್ದು ಬಹಳ ಕಡಿಮೆ ಪ್ರೀಮಿಯಂ. ಇದು 15 ಲಕ್ಷದ ಆರೋಗ್ಯ ವಿಮೆ. ನಿಬಂಧನೆ ಇಷ್ಟೇ ಇದರಲ್ಲಿ. ಪ್ರಥಮ 2 ಲಕ್ಷ ಕವರೇಜ್ ಇರುವುದಿಲ್ಲ ಅಂತೇಳಿ. ಉದಾಹರಣೆಗೆ ಹಾಸ್ಪಿಟಲ್ ಬಿಲ್ 5 ಲಕ್ಷ ಆಯ್ತು, 2 ಲಕ್ಷ ಕಟ್ಟಬೇಕು, 3 ಲಕ್ಷ ಕವರೇಜ್ ಇದೆ. 10 ಲಕ್ಷ ಬಿಲ್ ಆಯ್ತು, 2 ಲಕ್ಷ ಕಟ್ಟಬೇಕು, 15 ಲಕ್ಷ ಕವರೇಜ್ ಇದೆ. 17 ಲಕ್ಷ ಬಿಲ್ ಆದ್ರೆ 2 ಲಕ್ಷ ಕಟ್ಟಬೇಕು, ಮ್ಯಾಕ್ಸಿಮಮ್ 15 ಲಕ್ಷ ಕವರೇಜ್ ಇದೆ. ಕಟ್ಟುವುದು 756 ರೂಪಾಯಿ ಮಾತ್ರ. ಟೈಅಪ್ ಇದ್ದ ಹಾಸ್ಪಿಟಲ್ ಮಂಗಳೂರಲ್ಲಿ, ದಕ್ಷಿಣ ಕನ್ನಡದಲ್ಲಿ ಒಟ್ಟಿಗೆ 43 ಹಾಸ್ಪಿಟಲ್ ಇದೆ. ಬೇರೆ ಬೇರೆ ಅಲ್ಲಿ ಹೋದಾಗ ಕ್ಯಾಶ್ಲೆಸ್, ಹಣ ಕಟ್ಟಲಿಕ್ಕೆ ಇಲ್ಲ. ಆ ಟೈಅಪ್ ಇದ್ದ ಹಾಸ್ಪಿಟಲ್ ನಮ್ಮಲ್ಲಿ ಲೀಸ್ಟ್ ಇದೆ, ನೀವು ಫೋಟೋ ತಗೊಳ್ಬೋದು ಅಥವಾ ನಾವು ವಾಟ್ಸಪ್ ಅಲ್ಲಿ ಕೂಡ ಶೇರ್ ಮಾಡ್ತೇವೆ. ಇದು ಬಹಳ ಕಡಿಮೆ ಇರುವಂತದ್ದು. ಒಬ್ಬ ವೈಯಕ್ತಿಕವಾಗಿ 1,306 ರೂಪಾಯಿ ವರ್ಷಕ್ಕೊಮ್ಮೆ ಪೇಮೆಂಟ್ ಮಾಡಿದ್ರೆ 10 ಲಕ್ಷದ ಅಪಘಾತ ವಿಮೆ, 15 ಲಕ್ಷದ ಆರೋಗ್ಯ ವಿಮೆ ಖಾಲಿ 1,306 ರೂಪಾಯಿ ಮಾತ್ರ ಕಟ್ಟುವಂಥದ್ದು. ಇದು ನಮ್ಮ ಸಿಬ್ಬಂದಿಗಳು ಇಲ್ಲೇ ಇದ್ದಾರೆ, ಇಲ್ಲಿ ಸರಿಯಾದ ಮಾಹಿತಿ ಕೊಡ್ತಾರೆ, ಇದರ ಬ್ರೋಷರ್ ಕೂಡ ಕೊಡ್ತಾರೆ. ನಿಮ್ಮ ಆಧಾರ್ ಕಾರ್ಡ್ ಮೊಬೈಲ್ ಅಲ್ಲಿ ಇದ್ರೂ ಕೂಡ ಸಾಕು. ನಿಮ್ಮ ಫ್ಯಾಮಿಲಿ ಒಂದು ಮೊಬೈಲ್ ಒಂದು OTP ಬರ್ತದೆ. ಇದೆಲ್ಲ ಡಿಜಿಟಲ್ ಅಕೌಂಟ್. QR ಕಾರ್ಡ್ ಒಂದು ಕೊಡ್ತೇವೆ ನಿಮಗೆ ಡಿಜಿಟಲ್ ಅಕೌಂಟ್ ಅಲ್ಲಿ. ಇದು ಆರೋಗ್ಯ ವಿಮೆ ಅಥವಾ ಅಪಘಾತ ವಿಮೆಯ ಕಾರ್ಡ್ ಅಲ್ಲ. ನಿಮಗೆ ಬಾಂಡ್ ಮೆಸೇಜ್ ಅಥವಾ ಮೇಲಿಗೆ ಡೈರೆಕ್ಟ್ ಆಗಿ ಬರ್ತದೆ. ಅದನ್ನು ನೀವು ಸರ್ ತೋರಿಸಿದಾಗ ಅದೊಂದು ಬಾಂಡ್ ನೀವು ಪ್ರಿಂಟ್ ತಗೊಳ್ಬಹುದು. ಪ್ರಿಂಟ್ ತೆಗೆದ್ರೆ ಒಳ್ಳೇದು, ಯಾಕಂದ್ರೆ ರಿನ್ಯೂವಲ್ಗೆ ಅದರಲ್ಲಿ ಡೇಟ್ ಇರ್ತದೆ. ಆ ಡೇಟ್ ಅನ್ನು ನೋಡಿ ರಿನ್ಯೂವಲ್ ಮಾಡ್ಕೊಳ್ಬಹುದು. ಆ ಕಾರ್ಡ್ ಇದ್ರೆ ನಿಮ್ಮ ಏನಾದ್ರು ಮಕ್ಕಳದ್ದು ಸುಕನ್ಯಾ ಸಮೃದ್ಧಿ, PFF, SP, RD, ಮನೆಯ ಕರೆಂಟ್ ಬಿಲ್, ಇದರಲ್ಲಿ ಒಂದು ಆ್ಯಪ್ ಇದೆ, ಇಂಡಿಯಾ ಪೋಸ್ಟ್ ಪೇಮೆಂಟ್ ಬ್ಯಾಂಕ್ ಅಂತೇಳಿ. ಮೊಬೈಲ್ ಅಲ್ಲೇ ಡೌನ್ಲೋಡ್ ಮಾಡಿಕೊಂಡು ನೀವು ಇದನ್ನು ಯೂಸ್ ಮಾಡ್ಲಿಕ್ಕೆ ಕೂಡ ಆಗ್ತದೆ. ಪೋಸ್ಟ್ ಆಫೀಸಲ್ಲಿ SP ಅಕೌಂಟ್ ಇದೆ, ಹೆಚ್ಚಿನವರ ಬ್ಯಾಂಕ್ ಅಕೌಂಟ್ ಇದೆ. ಎಷ್ಟು ಬಡ್ಡಿ ಅಂತ ಯಾರು ನೋಡುದಿಲ್ಲ. ಅಂಚೆಗೆ ಹಾಕಿರುವಂತ SP ಖಾತೆಗೆ ನೀವು ಹಣ ಇವತ್ತು ಹಾಕ್ಬೋದು, ನಾಳೆ ಇರುವಂತದ್ದು 4% ಬಡ್ಡಿ ಇದೆ. ಹೆಚ್ಚಿನ ಗರಿಷ್ಠ ಬಡ್ಡಿ. ಪೋಸ್ಟ್ ಆಫೀಸಲ್ಲಿ ಯಾವುದೇ ಇನ್ವೆಸ್ಟ್ಮೆಂಟ್ಗೆ ನೀವು 1 ವರ್ಷ ಫಿಕ್ಸ್ ಡೆಪಾಸಿಟ್ ಇರ್ಬೋದು, 2 ವರ್ಷ, 3 ವರ್ಷ, 5 ವರ್ಷ. ಕಿಸಾನ್ ವಿಕಾಸ್ ಪತ್ರ ಡಬಲ್ ಆಗುವಂಥದ್ದು. ಸುಕನ್ಯಾ ಸಮೃದ್ಧಿ 10 ವರ್ಷದ ಒಳಗಿನ ಮಕ್ಕಳಿಗೆ ಇರುವಂತದ್ದು, ಹೆಣ್ಣು ಮಗುವಿಗೆ ಇರುವಂತದ್ದು ಸುಕನ್ಯಾ ಸಮೃದ್ಧಿ. ಈಗ BPL ಕಾರ್ಡ್ ಇದ್ದವರಿಗೆ ಭಾಗ್ಯಲಕ್ಷ್ಮಿ ಕೂಡ ಸುಕನ್ಯಾ ಸಮೃದ್ಧಿ ಆಗಿದೆ. BPL ಕಾರ್ಡ್ ಇದ್ದವರು ಅಂಗನವಾಡಿ ಮುಖಾಂತರವೇ ಇದನ್ನು ಅಪ್ಲೈ ಮಾಡಬೇಕು. ಯಾಕಂದ್ರೆ ಇಲ್ಲಿ ಅರ್ಜಿ ಸಲ್ಲಿಸಿ ಅದು ನಮ್ಮ ಇಲಾಖೆಗೆ ಬಂದು ಪಾಸ್ಬುಕ್ ಸಿಗ್ತದೆ. ಇದರ ವಿಶೇಷತೆ ಏನಂದ್ರೆ ಇದಕ್ಕೆ ರಾಜ್ಯ ಸರ್ಕಾರ ಪ್ರತಿ ವರ್ಷ 3,000 ಡೆಪಾಸಿಟ್ ಮಾಡ್ತದೆ. 15 ವರ್ಷದಲ್ಲಿ 45,000 ಆಗ್ತದೆ. ಮುಂಚೆದ ಭಾಗ್ಯಲಕ್ಷ್ಮಿಯಲ್ಲಿ ಒಂದು ಬಾಂಡ್ ಕೊಡ್ತಾ ಇದ್ರು, ಅದರಲ್ಲಿ ಹಣ ಕಟ್ಟಲಿಕ್ಕೆ ಆಗ್ತಿರ್ಲಿಲ್ಲ ಎಕ್ಸ್ಟ್ರಾ. ಇದರಲ್ಲಿ ಗೌರ್ಮೆಂಟ್ ಆಗೋ 15 ವರ್ಷದಲ್ಲಿ 45,000 ಆಗ್ತದೆ. ನಿಮಗೂ ಕೂಡ ಬೇಕಿದ್ರಲ್ಲಿ 100 ರೂಪಾಯಿ 200 ಇದ್ದ ಹಾಗೆ ಅಮೌಂಟ್ ಅನ್ನು ಕಟ್ತಾ ಇರ್ಬೋದು. ಇದಕ್ಕೆ ನಮ್ಮ ಇಂಡಿಯಾ ಪೋಸ್ಟ್ ಪೇಮೆಂಟ್ ಬ್ಯಾಂಕ್ ಆ್ಯಪ್ ಮುಖಾಂತರ ಕೂಡ ಕಟ್ಟಲಿಕ್ಕೆ ಆಗ್ತದೆ. ಹಾಗೆ ಬೇರೆ ಬೇರೆ ರೀತಿಯ ಸೇವೆ
ಪೋಸ್ಟ್ ಆಫೀಸಲ್ಲಿ ಇದೆ. ನಿಮಗೆ ಲಾಭ ಜಾಸ್ತಿ ಮತ್ತೆ ಭದ್ರತೆ ಕೂಡ ಜಾಸ್ತಿ ಇರುವ ಕಾರಣ ನಿಮಗೆ ಇನ್ವೆಸ್ಟ್ಮೆಂಟ್ ಮಾಡಲಿಕ್ಕೆ ಕೂಡ ಬಹಳ ಸುಲಭ. ಹತ್ತಿರದ ಯಾವುದೇ ಪೋಸ್ಟ್ ಆಫೀಸಲ್ಲಿ ಹಣವನ್ನು ಇನ್ವೆಸ್ಟ್ಮೆಂಟ್ ಮಾಡಬಹುದು, ಬೇರೆ ಬೇರೆ ರೀತಿಯ ಪ್ರಯೋಜನಗಳನ್ನು ಪಡ್ಕೊಳ್ಬಹುದು. ಅಥವಾ ಪೋಸ್ಟ್ ಮ್ಯಾನ್ ಮನೆ ಬಾಗಿಲಿಗೆ ಬಂದಾಗ ಕೂಡ ಪಡ್ಕೊಳ್ಬಹುದು. ಮನೆ ಬಾಗಿಲಲ್ಲಿ ಬಂದಾಗ ಕೂಡ ಈ ಸೇವೆಯನ್ನು ಕೇಳಿ ಪಡ್ಕೊಳ್ಬಹುದು, ಬೇರೆ ಎಲ್ಲಿ ಕೂಡ ಇಲ್ಲ. ಬೇರೆ ಬೇರೆ ಅಕೌಂಟ್ ಮಾಡ್ಲಿಕ್ಕಿದ್ರು ಕೂಡ ಅಷ್ಟೇ, ಪೋಸ್ಟ್ ಮ್ಯಾನ್ ಮನೆ ಬಾಗಿಲಿಗೆ ಬಂದಾಗ ಕೇಳಿದ್ರು ಕೂಡ ಮಾಡಲಿಕ್ಕೆ ಸಾಧ್ಯ ಇದೆ. ಇವತ್ತು ನಾವು ಬೆಳಿಗ್ಗೆಯಿಂದ ಸಂಜೆ ತನಕ ಇಲ್ಲಿದ್ದು ಯಾವೆಲ್ಲ ನಿಮಗೆಲ್ಲ ಅದರ ಮಾಹಿತಿ ಬೇಕು ಅದು ಕೂಡ ಅಲ್ಲಿ ಸಿಗ್ತದೆ. ಮಾಡ್ಲಿಕ್ಕಿದ್ದವರಿಗೆ ಕೂಡ ಅಲ್ಲಿ ಮಾಡಿಕೊಡ್ತಾ ಇದ್ದೇವೆ. ದಯವಿಟ್ಟು ಇದರ ಪ್ರಯೋಜನವನ್ನು ಜನರು ಪಡ್ಕೊಳ್ಬೇಕು. ಭಾರತೀಯ ಅಂಚೆ ಇಲಾಖೆಗೆ ಈ ಒಂದು ಅವಕಾಶ ನೀಡಿದಕ್ಕೋಸ್ಕರ ಶ್ರೀ ಬಾಲಕೃಷ್ಣ ಮಂದಿರ ಕುಪ್ಪಲ ಹಾಗೆ ನಮ್ಮ ದಕ್ಷಿಣ ಕನ್ನಡ ಜಿಲ್ಲಾಧ್ಯಕ್ಷರಾಗಿರುವಂತ ಸತೀಶ್ ಕುಂಬಲ ಸರ್ ಇವರಿಗೆ ಹಿರಿಯ ಅಂಚೆ ಅಧೀಕ್ಷಕರ ಪರವಾಗಿ ಧನ್ಯವಾದವನ್ನು ಅರ್ಪಿಸಿ ನನ್ನ ಮಾತನ್ನು ಮುಗಿಸ್ತಾ ಇದ್ದೇನೆ.
ಎಲೆಕ್ಟ್ರಾನಿಕ್ಸ್ ಮಾಲಕರಾಜ ಪ್ರಕಾಶ್ ಅಲ್ಲಿ ಆಮೇಲೆ ಕಡೆ ಉಮಾಮೇಶ್ವರಿ ಕ್ಷೇತ್ರ ಮೊಕ್ತೇಶ್ವರ ದಿನೇಶ್ ಅಂತ ಅವರ್ ಹೆಚ್ಚಿಗೆ ಪ್ರಮುಖರ ಸೇರಿಕೆ ಭೂಮಿ ಪೂಜೆಯ ಕಾರ್ಯಕ್ರಮ ಇವತ್ತ ಸಂದರ್ಭ
ಗ್ರಾಮದ ಸೋಮನಾಥ ದೇವರನ್ನು ಅಂಚನೆ ನಮ್ಮ ಗ್ರಾಮದ ಪೂರ ದೈವ ದೇವರನ್ನು ವಿಶೇಷವಾದ ಮಂದಿರಡು ನಿತ್ಯ ನಿರಂತರ ಪ್ರಾರ್ಥನೆ ನಮ್ಮ ಮಂಚಿನ ವಿಘ್ನೇಶ್ವರ ಮಹಾಗಣಪತಿ ಲಕ್ಷ್ಮೀ ಸರಸ್ವತಿನ ಅಯ್ಯಪ್ಪ ಸ್ವಾಮಿನ ಶ್ರೀ ಬಾಲಕೃಷ್ಣ ದೇವರನ್ನು ಭಕ್ತರು ಪ್ರಾರ್ಥನೆ ಮತ್ತೊಂದು ಇನ್ನೊಂದು ವಿಶೇಷ ಸಂದರ್ಭ ಒಂಜಿ ಬಾರಿ ಪೊರ್ಲುದ ಖುಷಿತ ದಿನಾಟ ನಮ್ಮ ಮಾತೆಲ್ಲ ಮುಲ್ಪ ಉಪಸ್ಥಿತಿಲ್ಲ ಬಾರಿ ಉದ್ದದ ಸಭಾ ಕಾರ್ಯಕ್ರಮ ಒಂದು ಚುಟುಕ ಆದ ಮಲ್ಪುಗ ಇನಿ ಕಾಂಡೆ ಸಂಸದೆಲ್ಲ ಬರ್ತದೆ ಮುಲ್ಪ ಇನಿ 2 ದಿನ ನಿರಂತರವಾದ ಕೇಂದ್ರ ಸರ್ಕಾರದ ಬೇರೆ ಬೇರೆ ಯೋಜನೆಗಳಿಂದ ಅನುಷ್ಠಾನ ಮಲ್ಪಂಚಿನ ಕಾರ್ಯಕ್ರಮ ಮುಲ್ಪ ನಡಪುಂಡು ಐದೊಟ್ಟಿಗೆ ಈ 10 ಸೆಂಟ್ ಜಾಗ ಕರಿನ 28 ವರ್ಷದ ದುಂಬು ಈ ಜಾಗಡ್ ಮಂದಿರ ಆತಿನ ಜಾಗನ ಮೋಹನ್ ಮೆಂಡ್ರ ಅಂದ್ರೆ 50,000 ಕಾಸಿಗೆ ಖಾಲಿ 50,000 ಕಾಸಿಗೆ ಸೆನ್ಸ್ಗೆ 5,000 50,000 ಕಾಸಿಗೆ ಕೊಡ್ದಿತ್ತೆ ಅವಳ ಅರ್ಪೋದು ಕಟೀಲ್ ಕೇರ್ನಾಗ ಈ ಜಾಗನ ಧಾರ್ಮಿಕ ಕ್ಷೇತ್ರ ಕೊರ್ಲಿ ಅನ್ಕೊಂಡಿರ್ಗೆ ದಯಮಂಡ ಮುಂತುಡ್ದು ಈ ಕಂಪೌಂಡ್ ಮುಟ್ಟಲ ಜಾಫರ್ ಸಾಹೇಬರ್ನ ಜಾಗ ಆಗಿತ್ತು ಕುಂಪಲದ ಬೈಪಾಸ್ ಹಿಡಿದು ಇಡೇ ಮುಟ್ಟಲ್ಲ ಜಾಫರ್ ಸಾಹೇಬರ್ನ ಆ ಮೆಟ್ಕೊಂಡ ಮೀಸೆ ಖಾದರ್ನ ಈ ಮೆಟ್ಟು ಹುಸೇನ್ ಸಾಹೇಬರ್ನ ಜಾಗ ಇತ್ತು ಪೂರ್ತಿ ಇಂಚಿತ್ತಿನ ಜಾಗಡ್ ಈ ಜಾಗಗಳನ್ನ ಒಬ್ಬ ಕಾರಣಕ್ಕೋಸ್ಕರ ಅಲ್ಲಿ ರಿಸರ್ವ್ ಅಂತ ಇದ್ದಿರ್ತೇನೆ ಅದನ್ನ ನೆಟ್ಟು ದೇವರನ್ನ ಕೆಲಸ ಇತ್ತು ಶ್ರೀಕೃಷ್ಣ ಪರಮಾತ್ಮನ ಕೆಲಸ 28 ವರ್ಷದ ದುಮ್ಮಾಂಡ್ ಆ ಜಾಗ 50,000 ದೆತೊನ್ನೆಲ್ಲ ಮೋಹನ್ ಮೆಂಡನ್ ಪಂದ್ರೆ ಐದು ಬಕ್ಕ ಅವು ಬರ್ಚಿ ಕಾಸೆ ಎಂಕ ಅವು ನಿಕ್ಲೆ ಉಚಿತವಾದ ಕೊರ್ನಲಕ್ಕೆ ಪಡ 50,000 ಬಿರಗೊರ್ಪೆ ಅಂತ ಕೊಡ್ತೇರ ಅಂಚಾದ ಅವು ಉಚಿತವಾದೇ ಆ ಒಂಜಿ ಜಾಗನ ಮೋಹನ್ ಮೆಂಡನ್ ಕೊಡ್ತೇರೆ ಐದು ಬಕ್ಕ ಈ ಜಾಗ ಬೇತೆ ಒಂಜಿ ಜನತ ಕೈಟಿತ್ತಂದ್ರೆ ಅರಡ ನಿರಂತರವಾದ ಎಂಕ್ಲು 28 ವರ್ಷದ ಇಂಚಲ ಕೇನೋ ಒಂದಿತ್ತು ಅರ್ ಕೊರೊಂದಿಜ್ಜಾನ ಕರಿನ ಸಾರಿ ಬೇತೆ ಬೇತೆ ಜನಟ ಪಂಡಲ ಕರಿನ ಸರಿ ನಮ್ಮ ಒಂಜಿ ಕಾರ್ಯಕ್ರಮಕ್ಕೆ ಶೇಖರಣೆ ಬತ್ತಿತ್ತೇರು ಶೇಖರಣೆ ಬಂದಾಗ ಆರೊಂಜಿ ಪಾತೆರ ಪಂಡೇರು ಈ ಜಾಗನ ದೆತೊನ್ನೆಗ್ ದಾಲ ತೊಂದರೆ ಆಪಿ ನಿಕ್ಲೆ ಖಂಡಿತ ತಿಕ್ಕೊಂಡು ಪ್ರಯತ್ನ ಮಲ್ಪಲೆ ಒಂದು ತಿಕ್ಕಂಡ ಒಂಜಿ ಈ ಸಮಾಜಗಳ ಬಗ್ಗೆ ಈ ಮಂದಿರಗಳ ಒಂಜಿ ಆಸ್ತಿ ಆಪುಂಡು ಬಾರಿ ಎಡ್ಡೆ ಆಪುಂಡು ಒಂದು ಬಂದಿತ್ತೇರು ಆ ಪ್ರಕಾರ ಶೇಖರನ್ನ ಜಾಗ ಅರೆಗೆ ಕೊರ್ರೆ ಮನಸ್ಸು ಕೊರಿಯರು ಕಾಸು 5 ಲಕ್ಷ ಬಂತೇರು ಅಂಡ 50,000 5 ಲಕ್ಷ ಬಂತೇರಿತ್ತೆ ಅಂಡ ಜಾಗ ಕೊರ್ರೆ ಅರೆಗೆ ಮನಸ್ಸು ಕೊರಿಯರು ದೇವರು ಅಂಚ ಅದು ಯಾಪಲ ಪ್ರಾರ್ಥನೆ ಮಲ್ಪನ ಎಂಗ್ಲು ಅಲ್ಪ ಪ್ರಾರ್ಥನೆ ಮಲ್ಪನ ಈ ಜಾಗ ಒಂಜಿನ ತಿಕ್ಕಾಡು ಈ ಜಾಗ ಎಂಗ್ಲಿಗೆ ಯಾಪಲ ಜಾಗ ಕೆಲಸ ಮಲ್ಪರೆ ಪೂರ ಕೊರೊಂದಿತ್ತೇರು ಅನ್ನದಾನಗಳ ಕೊರೊಂತೇರು ಕಾರ್ಯಕ್ರಮ ಆಂಡ ಯಾಪತ್ತು ನಗಲ ಒಂಜಿ ಅಂಗಡಿ ಇತ್ತನಲ್ಲ ಕಾವಂದಿತ್ತನು ಎಲ್ಲನೇನು ಪೂರ ಸರಿಮಂತು ಕೊರಡತ್ತ ಪಿರ ಅಗರ್ ಗಟ್ಟದು ಕೊರಡತ್ತ ಅಂದ ಅವಂದಿತ್ತನು ಎಂಗ್ಲು ಬಾರಿ ಬಂಗೋಡು ಅಲ್ತಿಡ್ದಿಡೆ ಸ್ಟೆಪ್ ಬಾಡ್ದು ಪೂರ ಕೊರೊಂದಿತ್ತ ಈ ಸರಿ ದಾಲಜ್ಜಿ ಕೊಡೆ ಮಾತೆಲ್ಲ ಕುಲ್ನ ಒಂಥರ ಪನೊಂದಿದೆ ಈ ಸರಿ ಒಂಜಿ ನಿರಾಳವಾಪುಂಡು ದಾಲ ಮುಲಾಜಿಜ್ಜಂದೆ ಒಂದೊಂಜಿ ನಮ್ಮ ಜಾಗ ಪನ್ಪನ ರೇಖ ಎಂಗ್ಲು ಪೂರೆಲ್ಲ ಕುಲೊಂದಿತ್ತೇರು ಅಂಚಾದ ಈ ಜಾಗಗೆ ಶೇಖರನ್ನ ಕೈಟೆ ಒಂಜಿ ಭೂಮಿ ಪೂಜೆ ಮಲ್ಪೊಡು ಪನ್ಪನ ಆಸೆ ಇತ್ತಂದ್ರೆ ದುಂಬುದ ದಿನಕ್ಲೆಡ್ ಈ ನೇನು ಓಪನ್ ಮಲ್ತಂಡ ಐತೆ ನಮ್ಮ ತುಯ್ಯ ಇಡೀ ಉಲಾಯ್ದ ಪೂರ ದೇವರನ ಜಾಗನ ಮುಲ್ಪಡ್ದೆ ತುಯ್ಯರೆಗೆ ಆಪುಂಡು ಬಗ್ಗೆ ಈ ಜಾಗನ ಸಮಾಜದ ಬೇತೆ ಬೇತೆ ಕೆಲಸ ಕಾರ್ಯಗಳ ನಿರಂತರವಾದ ಉಪಯೋಗ ಮಲ್ಪನ ಕಾರಣಕ್ಕೋಸ್ಕರ ನೇಕ ಬೋಡಾಪನ ವ್ಯವಸ್ಥೆಯಲ್ಲಿ ನೆಂಗ್ಲು ಮಾತೇರ್ನೆಲ್ಲ ಸಾಕಾರ ಮಲ್ತಂದು ಪೋಪ ಆ ಕಾರಣಕ್ಕೋಸ್ಕರ ಇನಿ ಬಾರಿ ಖುಷಿಟ್ಟು ಭೂಮಿ ಪೂಜೆ ಆದ ಎಲ್ಲ 15 ತಾರೀಕಿಗೆ ಉತ್ಸವಲ ಮಲ್ಪ ಈ ಜಾಗ ನಡಪೆರಂಡು ಮಾತೇರ್ನೆಲ್ಲ ಮನಸ್ಸುಡುಂಡು ರೋಡು ಬಾರಿ ಸಪುರಾಂಡು ಈತ ಮಲ್ಲ ಊರಾಂಡು ರೋಡು ಸಪುರಾಂಡು ಇದು ನಿಗ್ಲು ಬನ್ನಾಗ ನಿಗ್ಲೆ ಕಿರಿಕಿರಿ ಆದುಪ್ಪು ಮಾತೆರೆಗಳುಂಡು ಸತೀಶ್ ಮೂಲ ಉಳ್ಳೇರು ಮಾರ್ರೆ ನೇನು ರೋಡು ಒಂದು ಸರಿ ಅನ್ಪೇರೆ ಅಪಿಜಾನ್ ಪೂರೆಗಳುಂಡು ಅಂಡ್ ಯಾನಲ ದಾಲ ಮಲ್ಪಲೆಕ್ಕೆ ಇಜ್ಜಿ ದಯಬಂಡ ಮಾತೆರೆಗಳ ಗೊತ್ತುಪಾಡು ಯಾನ ದಾಲ ಜಿಲ್ಲಾ ಪಂಚಾಯತ್ಲ ಗ್ರಾಮ ಪಂಚಾಯತ್ಲ MLA ದಾಲ ಹತ್ತು ಯಾನಿದೆ BJP ಮಾತ್ರ ಅಧ್ಯಕ್ಷೆ ಆ BJP ಕಾರ್ಡ್ ಫೋನ್ ಪೂರೆಗಳೇನೇರು ಪೂರ ಬೆರಡನೇ ಆಪನು ಆಂಡ ನಿಗ್ಲ ಮನಸ್ಸಿಗೆ ಗೊತ್ತುಪಾಡು ಆ ರೋಡನ್ನು ಸರಿ ಮಲ್ಪೊಡುಂದ ಮುಲ್ಪದ ಕೌನ್ಸಿಲರ್ ನಕ್ಲಿನ ಪೂರ MLA ಕೈತಡೆ ಪೋಲೆ ನಿಕ್ಲು ಆರು ಮಲ್ಪಗಾರಡ ಪಲ್ಲೆ ದಯಬಂಡ ಪಿರ ಚರಂಡಿ ಬಂದಾಗ ನಡು ರೋಡನ್ನು ಒಕ್ಕುವರಿಗೆ ಹೊರ ಪೈಪುನ ಒಕ್ಕುದು ಇಡೀ ರೋಡ್ ಬೋಂಡು ನನ್ನವರ ನಡು ರಸ್ತೆ ಗುಂಡಿದೆತ್ತೇರ್ನ ಪಿರ ರೋಡ್ ಹೋಪುನು ಮಲ್ತು ದದಾಲ ಬಂಗಬತ್ ಮಲ್ತಂಡಲ್ಲ ಒಂದು ಸರಿಟು ವೀರ ಪೋಪುನ ಲೆಕ್ಕ ತೋಜ ಆ ಕಾರಣಕ್ಕೋಸ್ಕರ ಒಂಚೂರು ದಿನ ದುಂಪಾಡು ಅಷ್ಟಮಿದ ಪೊರ್ತುಗು ಎಲ್ಲ ಸರಿ ಮಲ್ಪೇರು ಪುರಸಭೆದಾಗಲು ಸರಿ ಮಂತು ಕೊರ್ಪೇರು ಐದು ಬಕ್ಕ ರೋಡಲ್ಲಿ ಅಗೆಲ ಆವಡು ಪಂಡದು ಪೂರೇನೆಲ್ಲ ಬಾರಿ ಆಸೆ ಉಂಡು ಒಟ್ಟುಗ ರೋಡ್ ಅಗೆಲ ಆದ ಬಕ್ಕ ಶೋಕುದ ಸುಸಜ್ಜಿತ ರಸ್ತೆ ಆಡಿನ ಬಾರಿ ಪೊರ್ಲು ಒಂಚಿ ಒಂತ ಸಮಯ ಬಂಗಾವು ಬಕ್ಕ ಪೂರ ಸರಿ ಆಪುಣದು ನಿಕ್ಲ ಪನೊಂದು ಇನಿ ಈ
ಕಾರ್ಯಕ್ರಮದ ಈ ಪೊರ್ಲುದ ಕಾರ್ಯಕ್ರಮಕ್ಕೆ ಶೇಖರನ್ನೇ ಮುಲ್ಪ ನಮ್ಮೊಟ್ಟಿಗೆ ಒಳ್ಳೆರು ಉಮಾಮಹೇಶ್ವರಿ ದೇವಸ್ಥಾನ ಕಾಪಿಕಾಡು ಈ ದೇವಸ್ಥಾನದ ಆಪನೊಂದು ಪನ್ಪುನ ಅಂದುವೇ ಇಜ್ಜಾಂಡು ಅವ್ರು ಭಾರಿ ಶೋಕುಡು ಮಾತೆಲ್ಲ ಸೇರ್ಸೋದು ಶೇಖರನ ನೇತೃತ್ವದ ಭಾರಿ ಶೋಕದ ದೇವಸ್ಥಾನ ಅದು ಇನಿ ಮಾತೆರೆಗಳ ಒಂದು ಧಾರ್ಮಿಕ ಕೇಂದ್ರ ಅದು ಕಾಪಿಕಾಡದ ಇಡೀ ಊರು ನೆಮ್ಮದಿಡು ಒಂದು ಪಂಡ ಆ ಕಾಪಿಕಾಡದ ಉಮಾಮಹೇಶ್ವರಿ ದೇವಸ್ಥಾನ ಅಂತ ಪನಿಯರೆ ಭಾರಿ ಸಂತೋಷದ ಪನಿಯರೆ ಹೆಚ್ಚಿಸುವೆ ಅಂಚಿತ್ತಿನ ದೇವಸ್ಥಾನದ ನೇತೃತ್ವ ವಹಿಸುವ ಅಂಚಿನ ಶೇಖರನ್ನೇ ಇನಿ ಒಂದು ಪುಣ್ಯ ಕೆಲಸಗೆ ಶಿಲಾನ್ಯಾಸ ಮಲ್ಪನ ಮುಖಾಂತರ ನಂಗೆ ಮಾತೆರೆಗಳ ಪ್ರೋತ್ಸಾಹ ಕೊರ್ಪು ಅಂಚಿನ ಕೆಲಸ ಮಲ್ದೇರು ಶೇಖರನ್ನೇ ಖಾಲಿ ಇಡೆಗೆ ಮಾತ್ರ ಪ್ರತಿ ಊರುಡ್ಲ ದಾಲ ಶಬ್ದ ಗದ್ದಲ ಇಜ್ಜಂದ ಜನಸಾಮಾನ್ಯರಿಗೆ ಸಹಕಾರ ಮಲ್ತಿನಾರು ಇನಿ ಅರ್ನ ಕಷ್ಟ ಇಂಚಿನೊಂಡ ಇನ್ನು ಪೂರ ಉಲಾಯ್ ಬಂಜಿಡ್ದಿ ಒಂದು ಊರಿಗೂ ಸಮಾಜಗೆ ಎಡ್ಡ ಕೆಲಸ ಮಲ್ತೊಂದು ಪುನಂಚಿನ ಶೇಖರನ್ನೇ ಮೂಲ ಮಲ್ತಿನ ಎಂಕ್ಲೆ ಇಡೀ ಊರಿಗೂ ಎಂಕ್ಲೆ ಮಾತೆರೆಗಳ ಬಾರಿ ಖುಷಿ ಅನ್ ಶೇಖರನ್ನ ನಮ್ಮ ಮಾತೆರನಲ ಪರವಾದ ಅತ್ಯಂತ ಪ್ರೀತಿ ಈ ಕಾರ್ಯಕ್ರಮಕ್ಕೆ ಸ್ವಾಗತ ಮಲ್ತೊಂದಿಲ್ಲ. ಎಂಕ್ಲ ಮಾತೆರ್ನಲ ಹಿರಿಯಾರು ವೈಯಕ್ತಿಕವಾದ ಎಂಕ್ಲ ಮಸ್ತ್ ಮಾರ್ಗದರ್ಶನ ಮಲ್ಪನಾರು ಎಂಕ್ಲು ಪೂರ ತತ್ತದ ಪೋಂಡ ಅಂಚ ತಿಂಚ ಪಣೊಂದು ಬ್ರಹ್ಮಶ್ರೀ ನಾರಾಯಣ ಗುರು ಯುವ ವೇದಿಕೆದ ಸ್ಥಾಪನೆ ಮಲ್ಪನ ಮುಖಾಂತರ ಎತೋ ಜನಕ್ಕೆ ವಿದ್ಯಾರ್ಜನದ ಮುಖಾಂತರ ಸಮಾಜದ ಬೇತೆ ಬೇತೆ ವರ್ಗದ ಜನಕ್ಲೆಗೆ ಮಾತೆರ್ನಲ ಪ್ರೀತಿ ವಿಶ್ವಾಸ ಗಳಿಸಿನಂಚಿನ ನಮ್ಮ ಸಹ್ಯಾದ್ರಿ ಬ್ಯಾಂಕ್ದ ಅಧ್ಯಕ್ಷರ್ಲಾದ ನಿರಂತರವಾದ ನಮ್ಮ ಮಂದಿರದ ಒಂದು ಪ್ರೋತ್ಸಾಹಕರಾದ ನಿರಂತರ ಕೆಲಸ ಮಲ್ತೊಂದು ಪುನಂಚಿನ ನಮ್ಮ ಮಂದಿರದ ಆತ್ಮೀಯ ಹಿತೇಶಿ ಆದ ಪುನಂಚಿನ KT ಸುವರ್ಣ ಅರೆಲ್ಲ ನಮ್ಮ ಮಾತೆರ್ನಲ ಪರವಾದ ಸ್ವಾಗತ ಮಲ್ತೊಂದಿಲ್ಲ. ತಾವರೆ ಮಾತೆರೆಗಳ ಗೊತ್ತುಂಡು ಈ ಊರುಡು ಹೆಚ್ಚಿನಕ್ಲೆ ತಾವರೆ ಗೊತ್ತುಂಡು ಸಂಪದನ್ನ ಅಂಡ ಲೋಟಾಸ್ ಪನ್ಪುನ ಇಡೀ ಊರುಡು ಕುಡ್ಲದ ಸುತ್ತಮುತ್ತಲ ಸಂಸ್ಥೆ ಪುನಿ ಲೋಟಾಸ್ ಪನ್ಪುನ ಒಂಜಿ ಸಂಸ್ಥೆದ ಮುಖಾಂತರ ಇನಿ ತಲಪಾಡಿದಾರ ಅಂಡಲ ಇಡೀ ಕುಡ್ಲಡೆ ಲೋಟಾಸ್ ಪನ್ಪುನ ಸಂಸ್ಥೆದ ಮುಖಾಂತರ ಇನಿ ನಮ್ಮ ಊರಿಗೂ ಭಾರಿ ಮಲ್ಲ ಪೆರ್ಮೆನ್ಗಂತನ ಅಂಚಿನ ಸನ್ಮಾನ್ಯ ಸಂಪತ್ ಶೆಟ್ರು ನಮ್ಮೊಟ್ಟಿಗೆ ಒಳ್ಳೆರು ಅವ್ರ ಸಮಯಕ್ಕೆ ಸರಿಯಾದ ನಿಜವಾದ ಆರು ಪಾಪ ದುಬೈಡ್ ಹೊರೈತೇರು ಓಲೋಲುಪನಾಗ ಫೋನ್ ಬಂತೋ ನಿತ್ತೇನ್ ಅಂಡ ಕೋಡೆ ಯಾರು ಫಂಡೇರು ಇನ್ನ ನೇಕ್ ಮಾತ್ರ ಏನು ಬರ್ಪೇನೆ ಅಂತೆ ತಡಾಲ ಮಲ್ಲೆಜ್ಜಿ ಇರೆಗೆ ಬನ್ನಗನೆ ಸರಿಯಾದ ಸಮಯ ಗಾಂಡು ಯಾನ್ ಫಂಡ ಎನ್ನಿದಿತ್ತೆ ನೀರು ಬನ್ನ ಮುಗಿಯುಂಡ ಅದನ್ನ ಅಣ್ಣ ಪಾಪ ಈರು ಸಮಯಕ್ಕೆ ಸರಿಯಾದ ಶ್ರೀಕೃಷ್ಣ ಪರಮಾತ್ಮನ ಒಂದು ಅನುಗ್ರಹ ಎಂಕ್ಲೆಗಳ ಭಾರಿ ಖುಷಿ ಆಂಡು ಸಂಪದನ್ನೇ ನಮ್ಮ ಊರ್ದಾರ ಅದು ಮಸ್ತ್ ಜನಕ್ಕೆ ಸಾಕಾರ ಮಲ್ತಿನಾರು ಭಾರಿ ಪ್ರೀತಿದಾರು ಭಾರಿ ಎಡ್ಡೆಂತನಾರು ಎಡ್ಡೆ ಮನಸ್ಸುದಾರು ಇನ್ನ ಲೋಟಾ ಸಂಸ್ಥೆ ಎಂಕ್ಲ ಕುಂಪಲಗ್ಲ ವರ ಬರಡು ಕುಂಪಲಡ್ಲ ಒಂಜಿ ಸಂಸ್ಥೆದ ಮುಖಾಂತರ ಕುಂಪಲಡ್ಲ ಲೋಟಾ ಸಂಸ್ಥೆದ ಮುಖಾಂತರ ಹೆಚ್ಚಿನ ಅಂಶ ಆಗುಂದು ಎನ್ನ ಭಾವನೆ ಮೂಲ 10 ಜನಕ್ಕೆ ಆತನ 100 ಜನಕ್ಕೆ ಇಲ್ಲು ಕೊರ್ಪುನಂಚಿನ ಒಂಜಿ ಸಂಸ್ಥೆ ಅದು ಇಡೀ ಊರುಡು ಬೆಲಗಡಂದು ಈ ಸಂದರ್ಭದ ದೇವರ ಪ್ರಾರ್ಥನೆ ಮಲ್ತೊಂದು ಲೋಟಸ್ ಸಂಸ್ಥೆದ ಧನಿಕುಲಾಯಿನಂಚಿನ ಸನ್ಮಾನ್ಯ ಸಂಪತ್ ಶೆಟ್ರಿನ ಅತ್ಯಂತ ಪ್ರೀತಿ ಗೌರವ ಸ್ವಾಗತ ಮಲ್ತೊಂದಿಲ್ಲ. ನನ್ನ ಭಾರಿ ಆತ್ಮೀಯರ್ಲ ಈ ಮಂದಿರದ ಗೌರವ ಸದಸ್ಯರಾದ ಮಂದಿರದ ನಿರಂತರ ನಾನು ಎಂಕೋವೇ ನಮ್ಮನ್ನ ಜವಾಬ್ದಾರಿ ಕೊಡ್ಚಿ ಮಂದಿರದೊಟ್ಟಿಗೆ ನಿರಂತರ ಉಲ್ಲೆ ಅಂತ ಪನ್ಪುನ ರೀತಿಡ್ ಇನ್ನು ಇಡೀ ಊರುಡು ಅನ್ವಿತ್ ಎಲೆಕ್ಟ್ರಾನಿಕ್ಸ್ ಪನ್ಪುನ ಅಂಚಿನ ಒಂಜಿ ಸಂಸ್ಥೆ ಬೆಲಗೊಂದು ಅಂಚಿನ ಒಂಜಿ ಸಂಸ್ಥೆದ ಮಾಲಕರು ಸನ್ಮಾನ್ಯ ಪ್ರಕಾಶರು ಆರು ಮೂಲತಃ ಚಿಕ್ಕಮಂಗ್ಳೂರು ಆಂಡಲ ಈ ಕುಂಪಲದ ಮಿತ್ತು ನಮ್ಮ ಮಿತ್ತು ವೈಯಕ್ತಿಕವಾದ ಎನ್ನ ಮಿತ್ತಲ ಭಾರಿ ಅತ್ಯಂತ ಪ್ರೀತಿ ಗೌರವ ಇತ್ತನಾರು ಇಡೀ ಊರುಡು ಮಾತಾ ಸಂಸ್ಥೆ ಸಂಘ ಸಂಸ್ಥೆಗಳ ಸಹಕಾರ ಮಲ್ತೊಂದು ನಮ್ಮ ಅತ್ಯಂತ ಪ್ರೀತಿದ ಪ್ರಕಾಶರು ಈ ಕಾರ್ಯಕ್ರಮ ಅರೆಲ್ಲ ಮಾತೆರ್ನಲ ಪರ ಅತ್ಯಂತ ಗೌರವ ಸ್ವಾಗತ ಮಲ್ತೊಂದು ಈ ಕಾರ್ಯಕ್ರಮ ನನವರಿ ಆತ್ಮೀಯರು ದಿನೇಶ್ ಅತ್ತಾವರ್ ನಮ್ಮನೆ ಕಾಪಿಕಾಡ್ದಾರಾದ ಇನ್ನು ಶ್ರೀನಿವಾಸ್ ಕೆಮಿಕಲ್ಸ್ ಪನ್ಪುನಂಚಿನ ಒಂದು ಸಂಸ್ಥೆದ ಮುಖಾಂತರ ಮಸ್ತ್ ಎಡ್ಡೆ ಕೆಲಸ ಮಲ್ಪನ ಒಟ್ಟಿಗೆ ಶೇಖರಣ್ಣ ಸುವರ್ಣನ ಒಟ್ಟಿಗೆ ಇನ್ನು ಉಮಾಮಹೇಶ್ವರಿ ದೇವಸ್ಥಾನದ ಆ ಒಂದು ಅಭಿವೃದ್ಧಿ ಕೆಲಸ ಇಡ್ಲ ಬೊಕ್ಕ ಸಹ್ಯಾದ್ರಿ ಬ್ಯಾಂಕ್ ಇಡ್ಲ ಬೇತೆ ಬೇತೆ ರೀತಿದ ಸಾಮಾಜಿಕ ಕೆಲಸ ಕಾರ್ಯದ ಒಟ್ಟಿಗೆ ನಂಗೆ ಮಾತೆರೆಗಳ ಪ್ರೋತ್ಸಾಹ ಕೊರ್ಪುನಂಚಿನ ಸನ್ಮಾನ್ಯ ದಿನೇಶ್ ಅತ್ತಾವರ್ ನಮ್ಮೊಟ್ಟಿಗೆ ಅರೆನ್ನ ಮಾತೆರ್ನಲ ಪರವಾದ ಅತ್ಯಂತ ಗೌರವ ಸ್ವಾಗತ ಮಾಡಿ ನನ್ನ ಆತ್ಮೀಯ ಮಿತ್ರ ಇರಲ್ಲ ಯುವ ಮೋರ್ಚಾದ ಜಿಲ್ಲೆದ ಉಪಾಧ್ಯಕ್ಷರಾದ ನಂಗೆ ಮಾತೆರೆಗಳ ನಿರಂತರ ದುಂಬದ ದಿನಗಳಡಿ ಮಂದಿರದ ಒಂಜಿ ಭಾಗ ಅದು ಕೆಲಸ ಮಲ್ಪಡೊಂದು ಯಾನು ವಿನಂತಿರಿ ಮಲ್ತೊನ್ನ ಒಟ್ಟಿಗೆ ಇನ್ನು ಸಮಾಜದ ಬೇತೆ ಬೇತೆ ವರ್ಗದ ಜನಕ್ಲೆಗಳ ಎಡ್ಡ ರೀತಿಯ ಸಹಕಾರ ಮಲ್ತೊಂದು ಒಂದು ರಾಜಕೀಯವಾದ ದುಂಬು ಬರ್ಪನಂಚಿನ ಒಂದು ಯುವ ನಾಯಕಿ ಆದ ನಿಶಾನ್ ಪೂಜಾರಿ ಬಂಡಿಗೊಟ್ಟಿ ಅಂಬೇರು ಉಳ್ಳಾಲದ ಪರಿಸರಡ್ಲ ಕುಲ್ಲಾಡ್ಲ ಮಾತ ಮೇಟ್ಲೆಡ್ಡ ಕೆಲಸ ಮಲ್ಪನಾರು ನಿಶಾನ್ ಪೂಜಾರಿನ ನಮ್ಮ ಮಾತನ ಪರವಾದ ಅತ್ಯಂತ ಪ್ರೀತಿ ಗೌರವ ಸ್ವಾಗತ ಮಲ್ತೊಂದು.
ಎನ್ನ ಆತ್ಮೀಯರು ನನವರಿ ಬ್ರಿಜೇಶ್ ನಾಯರ್ ಬೇರೆಲ್ಲ ಉದ್ಯಮಿ ಆದ ಈ ಮಂದಿರದ ಒಂದು ಹಿತೈಷಿ ಆದ ನಿರಂತರ ನಮ್ಮೊಟ್ಟಿಗೆ ಇತ್ತೊಂದು ಸಮಾಜದ ಬೇತೆ ಬೇತೆ ವರ್ಗದ ಜನಕ್ಕಳ ನಡುಟು ವಿಶೇಷವಾದ ಅಗ್ನಿ ಪನ್ಪುನಂಚಿನ ಒಂದು ಸಂಸ್ಥೆದ ಸ್ಥಾಪಕರಾದ ಐದೊಟ್ಟಿಗೆ ನಿರಂತರ ಸಮಾಜಮುಖಿಯಾದ ಕೆಲಸ ಮಲ್ಪನಂಚಿನ ಬ್ರಿಜೇಶ್ ನಾಯರ್ ನಮ್ಮೊಟ್ಟಿಗೆ ಅತ್ಯಂತ ಪ್ರೀತಿದ ಮಿತ್ರ ಯಾರಲ್ಲ ಅರೆಲ್ಲ ಅತ್ಯಂತ ಗೌರವ ಸ್ವಾಗತ ಮಲ್ತೊಂದಿಲ್ಲ. ಈ ಜಾಗ ಮಂದಿರ ಆಪನ ಪ್ರಾರಂಭದ ದಿನಗಳಡೆ ನಂಗೆ ತುಂಬ ಹೃದಯದ ಸಹಕಾರ ಕೊರ್ದು ಈ ಮಂದಿರದ ಸ್ಥಾಪನೆ ಒಂದು ಹಿರಿಯರಾದ ನಮ್ಮೊಟ್ಟಿಗೆ ಇತ್ತಿದ್ದು ಇನಿ ತೀರ್ಥರೂಪಿರ ಆತನ ಅಂಚಿನ ಸುಪುತ್ರೆ ನಮ್ಮ ಪ್ರತಿ ಕಾರ್ಯಕ್ರಮಗಳ ಬರ್ಪಣ ಮುಖಾಂತರ ಉಮೇಶ್ ಗಾಂಭೀರ್ ನಮ್ಮ ಒಂಜಿ ಮಂದಿರದ ಆಧಾರ ಸ್ತಂಭಲಕ ಕೆಲಸ ಮಲ್ತಿನಾರು. ಸನ್ಮಾನ್ಯ ಉಮೇಶ್ ಗಾಂಭೀರ್ನ ಅತ್ಯಂತ ಪ್ರೀತಿ ಗೌರವಡಿ ಈ ಕಾರ್ಯಕ್ರಮಕ್ಕೆ ಸ್ವಾಗತ ಮಲ್ತೊಂದಿಲ್ಲ. ಎನ್ನ ಆತ್ಮೀಯ ಮಿತ್ರರೆಲ್ಲ ಉಳ್ಳ ಮಂಗಳೂರು ವಿಧಾನಸಭಾ ಕ್ಷೇತ್ರದ ಬಿಜೆಪಿದ ಪ್ರಧಾನ ಕಾರ್ಯದರ್ಶಿಯಾದ ನಮ್ಮ ಸಂಘಟನಾತ್ಮಕವಾದ ಎನ್ನೊಟ್ಟಿಗೆ ನಿತ್ಯ ನಿರಂತರ ಪ್ರತಿ ಒಂಜಿ ಕೆಲಸ ಕಾರ್ಯಗಳ ಒಟ್ಟಿಗೆ ಇತ್ತೊಂದು ಈ ಮಂದಿರದ ಕೆಲಸಗಳ ತುಂಬ ಹೃದಯದ ಪ್ರೋತ್ಸಾಹ ನಿರಂತರ ಕೊರ್ನಂಚಿನ ಸನ್ಮಾನ್ಯ ಪ್ರಧಾನ ಕಾರ್ಯದರ್ಶಿ ನಮ್ಮ ದಯಾನಂದ್ ತೋಕೋಟುಲ್ಲೇರೆ ಅರೆಲ್ಲ ನಮ್ಮ ಮಾತೇನಲ್ಲ ಪರವಾದ ಪ್ರೀತಿ ಸ್ವಾಗತ ಮಲ್ತೊಂದಿಲ್ಲ. ನಮ್ಮ ಕೋಟೆಗಾರ್ ಪಟ್ಟಣ ಪಂಚಾಯತದ ಅಧ್ಯಕ್ಷರಲ್ಲ ನಮ್ಮ ಮಾತೇನಲ್ಲ ಪ್ರೀತಿದ ಸಾಮಾಜಿಕ ಕೆಲಸ ಕಾರ್ಯಾಲಯ ಮಲ್ಪನಂಚಿನ ಈ ಮಂದಿರದ ಹಿತೈಶೀಲ ಆದುಪನಂಚಿನ ಕೋಟೆಗಾರದ ಕ್ರಿಯಾಶೀಲ ಪಟ್ಟಣ ಪಂಚಾಯತ್ ಅಧ್ಯಕ್ಷರ ದಿವ್ಯಾ ಶೆಟ್ಟಿ ಉಳ್ಳೇರೆ ಅರೆಲ್ಲ ಪ್ರೀತಿ ಸ್ವಾಗತ ಮಲ್ತೊಂದಿಲ್ಲ. ಮಂದಿರದ ಪ್ರಧಾನ ಕಾರ್ಯದರ್ಶಿ ರವೀಂದ್ರ ಕುಂಪಲ್ ಒಲ್ಲೇರು, ನಮ್ಮ ವೇದಿಕೆಡೆ ನಮ್ಮ ಮಂದಿರದ ಮಹಿಳಾ ಸಮಿತಿ ಕೊಡೆ ವರಮಹಾಲಕ್ಷ್ಮಿ ಪೂಜೆ ಎನ್ಮ ತಾರೀಕು ನಡತಂಡು ಏತ್ ವಿಜೃಂಭಣೆ ನಡತಂಡು ಬಂಡ ಊರಿಡೀ ವಜ್ರ ವರಮಹಾಲಕ್ಷ್ಮಿ ಕಾರ್ಯಕ್ರಮ ನಡಪುಂಡು ಆಂಡಲ ಒಂತೆರೆ ತೀರಂದನಾಥ್ ಆತ್ ಪಿದೆ ನುರ್ಕುನಾಥ್ ಬಾರಿ ಮಲ್ಲ ಸಂಖ್ಯೆಡೆ ವರಮಹಾಲಕ್ಷ್ಮಿ ಪೂಜೆದ 25ನೇ ವರ್ಷ ಮಹಿಳಾ ಸಮಿತಿಗಳ ಇನ್ನು ನಿಜವಾದ ಮಹಿಳೆಯರು ಪೂರೆಲ್ಲ ವರ ಕ್ಲಾಪ್ ಕೊಟ್ಟರು. 25 ವರ್ಷ ಮಹಿಳಾ ಸಮಿತಿಗೆ ಆನಾಗ ಈ ಜಾಗತಿಗನು ನಂಗೆ ಈ ಜಾಗಗೆ ನಿಜವಾದ ಯಾಪಲ ಪ್ರೀತಿಡ್ ಈ ಜಾಗ ತಿಕ್ಕಡ ಪ್ರಾರ್ಥನೆ ಮಲ್ಪನೆಟ್ಟು ಪ್ರಮುಖವಾದ ಮಹಿಳಾ ಸಮಿತಿದಗಳು ಅಂಚಾದ 25 ವರ್ಷ ನನಗೆ ಸಾರ್ಥಕವಾದ ಈ 10 ಸೆನ್ಸು ಜಾಗಲ ಮಹಿಳಾ ಸಮಿತಿಗೆ ತಿಕ್ಕಂಡೆ ಆಯ್ತು. ಅಧ್ಯಕ್ಷರು ಪ್ರಾರಂಭದ ಎನ್ನ ಈ ಸಂಸ್ಥೆ ಪ್ರಾರಂಭದ ದಿಂಚ ಇನಿ ಮುಟ್ಟಲ ಸಂಸ್ಥೆಗೆ ಬೆನ್ನೆಲುಬಾದು ಅಂತದ್ದು ಕೆಲಸ ಮಲ್ತಿನಾರು ಜಯಲಕ್ಷ್ಮಿ ಅಕ್ಕ ಇನಿ ಅಧ್ಯಕ್ಷರಾದುಲ್ಲೇರು ಅರೇನು ನಮ್ಮ ಮಾತೇನಲ್ಲ ಪರವಾದ ಸ್ವಾಗತ ಮಲ್ತಂದಿಲ್ಲ. ಈ ಕಾರ್ಯಕ್ರಮಡ್ ಎಂಗ್ಲ ಕೋಶಾಧಿಕಾರಿ ಚಂದ್ರಶೇಖರ್ ಬೀಜಿ ಉಲ್ಲೇರು, ಎಂಗ್ಲ ಅರುಣ್ ಶೇಟ್ ಉಲ್ಲೇರು, ಅರ್ನ ಅನ್ನೆ ಉಲ್ಲೇರು, ಅಂಚನೆ ಉಲಾಯ್ಡ್ ಅಂಚೆ ಇಲಾಖೆದ ಅಧಿಕಾರಿ ನಕ್ಲು ಉಲ್ಲೇರು, ಎಂಗ್ಲ ಚನಿಯ ನಾಯಕರು ಉಲ್ಲೇರು, ಪ್ರವೀಣ್ ಉಲ್ಲೇರು, ಜಗದೀಶ್ ಆಚಾರ್ ಉಲ್ಲೇರು, ಎಂಗ್ಲ ಪಟ್ಟಣ ಪಂಚಾಯತ್ದ ಉಪಾಧ್ಯಕ್ಷರು ಪ್ರವೀಣ್ ಐ ಬಗಂಬಿಲ್ ಉಲ್ಲೇರು, ಅತುಲ್ ಬಗಂಬಿಲ್ ಉಲ್ಲೇರು, ಏರೇನು ಪೂರ ಪಂತಿಜಾಗ್ಲು ಪೂರ ಉಲ್ಲಾರ ನೆಟ್ಟೆ ನಿಗ್ಲೆ ಮಾತರಿಗಳ ಅತ್ಯಂತ ಪ್ರೀತಿ ಪೂರ್ವಕವಾಯಿನಂಚಿನ ಸ್ವಾಗತನ ಕೊರೊಂದು ಈ ಕಾರ್ಯಕ್ರಮಕ್ಕೆ ನಿಗ್ಲು ಮಾತೆಲ್ಲ ತುಂಬ ಹೃದಯದ ಪ್ರೋತ್ಸಾಹ ಕೊಡ್ತಾರೆ. ಈ ಊರದ ಇಂದು ಎಂಕ್ಲನ ಪನ್ಪುನ ಜಯ ಪೂಜಾರಿ ಉಳ್ಳೇರು ಕೌನ್ಸಿಲರ್ ಆರ್ಲ ಬರೋಡು, ಹರೀಶ್ ಪೂಜಾರಿ ಅಮ್ಲಮಗರ್ ಉಳ್ಳೇರು ಅರೆಗ್ಲ ಸ್ವಾಗತ ಮೂಲುಪ್ಪುನಂಚಿನ ದೀಕ್ಷಿತ ದುಪ್ಪು ಪ್ರತಿ ಒರಿಯಾಗ್ಲ ಹೃತ್ಪೂರ್ವಕ ಸ್ವಾಗತ ಮಲ್ತೊಂದು ಇನಿ ನಮ್ಮ ಈ ಒಂಜಿ ಶಿಬಿರದ ನೇತೃತ್ವವನ್ನು ವಹಿಸುವನಂಚಿನ ಇಂಗ್ಲ ಶ್ರವಣ್ ಪಟೀಲ್ ಉಲ್ಲೇರು ಆರ್ಲ ಪೂರ ಬೋಡಾಪನ ಪೂರ ಈ ಕೇಂದ್ರ ಸರ್ಕಾರದ ಯೋಜನೆದ ವ್ಯವಸ್ಥೆಯಲ್ಲಿ ಶ್ರವಣ್ ಪಟೀಲ್ ಬಾರಿ ಶೋಕುಡು ಮಲ್ದೇರು ಅರೆಗ್ಲರೊಂದು ತುಂಬ ಹೃದಯನ ಧನ್ಯವಾದ ಸಲ್ಲಿಸ ಒಂದು ಅಂಚೆ ಇಲಾಖೆದ ಅಧಿಕಾರಿ ನಕ್ಲಿಗಳ ತುಂಬ ಹೃದಯದ ಧನ್ಯವಾದ ಸಲ್ಲಿಸ ಒಂದು ಈ ಕಾರ್ಯಕ್ರಮಕ್ಕೆ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಎಂಕ್ಲ ಮನೋಹರ್ ಗಟ್ಟಿ ಉಲ್ಲೇರು ಅರೆಲ್ನ ಈ ಸಂದರ್ಭದ ಸ್ವಾಗತ ಮಲ್ತೊಂದು ಮಾತೆರೆಗ್ಲ ಸ್ವಾಗತ ಕೊರತೆ ಅನ್ನ ಪಾತ್ರನಂತ.
ವಿಶೇಷವಾದ ಉಲ್ಲೇಖ ಮಲ್ಪಡು. ನಮ್ಮ ಕಾರ್ಗಿಲ್ಡ್ ನೇರವಾದ ಯುದ್ಧದ ಭಾಗವಹಿಸಿನ ಮುಖಾಂತರ ಕಾರ್ಗಿಲ್ದ ಆ ಯೋಧೆ ಅದು ಈ ಊರುಡು ಫಸ್ಟ್ ಅರೆಗೆ ಅಭಿನಂದನಾ ಕೆಲಸಲೇನು ಯಾನು ಮಲ್ಪಾದೀನಿ ಕರಾವಳಿ ಕರ್ನಾಟಕ ಪರಿಷತ್ತದ ಮುಖಾಂತರ ಪ್ರವೀಣ್ ಶೆಟ್ಟಿ ಮೇಗಿನ ಮನೆಯಲ್ಲೇರು ಅರ್ನ ಪಲಯಲ ಅರ್ನ ಕುಟುಂಬಲ ಈ ಒಂಜಿ ಮಂದಿರಗೆ ಭಾರಿ ಸಹಕಾರ ಕೊಡ್ತಾನ. ಪ್ರವೀಣ್ ಶೆಟ್ಟಿ ಮೇಗಿನ ಮನೆ ಅರು ಯೋಧೆ ಅದು ಭಾರಿ ಎಡ್ಡೆ ಕೆಲಸ ಮಲ್ಪನಾರ ಅರೆಗ್ಲ ತುಂಬ್ರೋದ ಸ್ವಾಗತ. ಬೇರೆಗೆ ಸಾಷ್ಟಾಂಗ ಅಡ್ಡ ಬರೊಂದು ಇನಿ ಬಾರಿ ಪವಿತ್ರವೈನ ದಿನ ಇನಿ ಆಟಿಡ ದಿನ ಅಂಡಲ್ಲ ಆ ಶ್ರೀಕೃಷ್ಣನ ಆ ಪವಿತ್ರ ದಿನೊಟ್ಟು ಇನಿ ಬಾರಿ ಒಂಜಿ ಆ ಎಂಕಲ್ನ ಶೇಖರಣನ ದಿವ್ಯ ಹಸ್ತೋಡು ಇನಿ ಒಂಜಿ ಆ ಕೆಸರು ಕಲ್ಲು ಪಂಡೊಂಜನ ಕಾರ್ಯಕ್ರಮದ ಈ ಸಭಾ ಕಾರ್ಯಕ್ರಮದ ವೇದಿಕಿಡಿತನ ಎನ್ನ ಆತ್ಮೀಯರ್ತನ ಏಜಶೇಖರ್ರೆ ಅಂಚನೆ ಲೋಟಸ್ದ ಮಾಲಕರೈನ ಎನ್ನ ದುಂಬುದ ಅವ್ರನ್ನ ಪೊಪ್ಪಡ್ದಂಜಿ ಎಂಕ್ ಬಾರಿ ಆತ್ಮೀಯದಾರ ನೆಂಚಿನ ಎಂಕಲ್ನ ಸಂಪತ್ ಸೆಟ್ರೆ ಅಂಚನೆ ವೇದಿಕಿಡಿತಿನ ಕೆಲವು ಜನದ ದಿನೇಶ್ ಅತ್ತವರೇ ಅಂಜನೆ ಮಾತ ಎಂಗ್ಲಿ ವೇದಿಕಿಡಿತಿನ ಗಣ್ಯರೇ ಅಂಚನೆ ನೆತ್ತ ಅಧ್ಯಕ್ಷರಾಗಿ ನಂಚಿನ ಎಂಗ್ಲ ಆತ್ಮೀಯರನ್ನ ಸತೀಶ್ ಕುಂಪಳ್ರೆ ಅಂಚನೆ ಮೂಲು ಬೊಂಬಾಗಡಿತ್ತಿನ ಶ್ರೀಕೃಷ್ಣ ದೇವರನ್ನ ಭಕ್ತರೇ ಇನಿ ಯಾನ್ ಬಹುಶಃ ಯಾನ್ ಪಾತೆರ್ಲಕ್ಕೆ ಹೆಜ್ಜಿ ದಯಬಂಡ ಇನಿ ಸಭಾ ಕಾರ್ಯಕ್ರಮ ಉಂಡುಂದೇ ಗೊತ್ತುಜ್ಜಿ ಅಣ್ಣ ಒಂಜಿ ಸಭಾ ಕಾರ್ಯಕ್ರಮ ಮಂತಿರ ಅಣ್ಣ ಅಧ್ಯಕ್ಷರು ಇನಿ ಕೆಸರು ಕಲ್ಲು ಪಣ್ಣ ಆಯ್ನ ಉದ್ಘಾಟಕರು ಪಾತ್ರ ಹೊಡಿತಾನೆ ಆರು ಪಾತ್ರ ಹೊಜಿ ಪಣ್ಣಕ್ಕೆ ಹನ್ನೆರಡು ಪಾತ್ರನೆ ಬಂಡ ಈ ಜಾಗೆಡ್ ಬಹುಶಃ ಈ ಪರಿಸರಡೆ ಅವಾರ್ಡ್ ಕುಂಪಲದಂಚಿನ ಆ ಒಂಜಿ ನೆಟ್ಟು ಯಾನ್ ಸತೀಶರ ನಟ್ಟಿಗೆ ನೆಟ್ ಸ್ಟಾರ್ಟಿಂಗ್ ದಾಣಿ ಒಂಜಿ 2 ವರ್ಷ ಇಜ್ಜಂಡ ದಾಣ ಪ್ರಥಮವಾದ ಐದೋಗ ಪ್ರತಿ ಒಂಜಿ ಕಾರ್ಯಕ್ರಮ ಬಹುಶಃ 10ನೇ ವರ್ಷದ ದಶಮನ ಕಾರ್ಯಕ್ರಮ ಮಂಡಲ ವೀರೇಂದ್ರ ಹೆಗ್ಡೆ ಬರ್ಪಣ ಟೈಮ್ ಮಂಡಲ ಪ್ರತಿ ಒಂಜಲ್ಲೇ ಅನ್ನ ಅಧ್ಯಕ್ಷೆ ಪ್ರತಿ ಒಂಜಲ್ಲೇ ಅನ್ನ ಇತ್ತೆ ನಿರಂತರವಾದ ಇತ್ತೆ ಆಂಡ ಈ ಪವಿತ್ರ ಜಾಗೆಡ್ ಬಹುಶಃ ಇನಿ ಶ್ರೀಕೃಷ್ಣನ ಆ ಒಂಜಿ ಪವಿತ್ರತೆ ಉಂಡು ಒಂದು ಪಣದ ನಂಬೊಳಿದೆ ಬಂಡ ಏರಾಂಡಲ ಈ ಪರಿಸರಡು ಏರಾಂಡಲ ಒಂಜಿ ಶುಭ ಕಾರ್ಯಕ್ರಮ ಎಂಚಿನ ಒಂಜಿ ಆಂಡಲ ಮೂಲ ಬತ್ತದ ಪ್ರಾರ್ಥನೆ ಮಂತಂಡ ಆ ಕಾರ್ಯ ಯಶಸ್ವಿ ಆಪುಂಡು ಒಂದು ಪಣದ ನಂಬಿಕೆ ಇತ್ತು ನಾವು ಅಂಚಾದ ಇನಿ ಈ ಪವಿತ್ರ ಜಾಗೆಡ್ ನಿಖಲ್ ಮಾತ ಈ ಪುಣ್ಯ ಕಾರ್ಯಕ್ರಮ ಇನಿ ಏಜಶೇಖರ್ ಅವಡು ಇನ್ನಕ್ಕೆ ಭಾಗವಹಿಸಿನಕ್ಲಿಗೆ ಖಂಡಿತವಾದ ಆ ದೇವರನ್ನ ಆಶೀರ್ವಾದ ಖಂಡಿತ ಉಂಡು ಏನೇ ಅಂಚಿತ್ತಿನ ಈ ಒಂಜಿ ಕಾರ್ಯಕ್ರಮ ನಿಖಲ್ ಮಾತ ಭಾಗವಹಿಸಿದರು ನನಾತ ಈ ಒಂಜಿ ಈ ಮಂದಿರ ನನಾತಿ ಎತ್ತರ ಗೊಪ್ಪವಾಡು ಎಡ್ಡ ನಿಕ್ಲ ಮಾತೇರ್ನಲ್ಲ ಸಾಕಾರ ತಿಕ್ಕಾಡು ಅಂಚನೆ ಆ ಶ್ರೀಕೃಷ್ಣ ದೇವರ ಪ್ರಾರ್ಥನೆ ಮಂದೊಂದು ಎನ್ನ ಒಂಜಿ ಪಾತ್ರ ಜೈ ಹಿಂದ್ ಒಂಜಿ ಕಾರ್ಯಕ್ರಮ ನಿರೂಪಣೆ ಅನ್ಪನಾಗ ಈರು ಪಾತಿರ್ದಾರು ಒಂಜಿ ಕಾರ್ಯಕ್ರಮ ನೆತ್ತಿ ನಿರೂಪಣೆ ಸರಿ ಹತ್ರ ಸಂಪತ್ ಲೋಟಸ್ದ ಆರು ತನ್ನ ರೆಡ್ ಅನಿಸಿಕೆಯನ್ನು ವ್ಯಕ್ತಪಡಿಸೋದು ವಿನಂತಿ ಬೊಕ್ಕ ಮುಲ್ಪ ನಿರತಿನ ಪೂರ ಸಭಿಕರೆ ಈ ಕೃಷ್ಣಾಷ್ಟಮಿ ಪನ್ಪನ ಒಂಜಿ ಬಾರಿ ಒಂಜಿ ಆಯೋಜನೆ ಮನ್ಪನ ಒಂಜಿ ಊರನ್ನ ಒಂಜಿ ಒಟ್ಟು ಸೇರಿದು ಒಂಜಿ ನಮ್ಮ ಸಂಸ್ಕೃತಿನ ಒರಿಪಾವನಂಜಿನ ಕೆಲಸನ ಈ ಒಂಜಿ ಕೃಷ್ಣಾಷ್ಟಮಿ ಸಮಿತಿ ಮಂತೊಂದುಂಡು ಪೂರ ಲೆಡ್ಡ ಅವಡು ಒಂದು ಎನ್ನ ಪಾತ್ರ ಮುಗಿಪೋಯ್ ಪುಗಾರ್ದ ಪೋಯಿನಂಚಿನ ಸಂಸ್ಥೆ ಅರ್ಹ ವ್ಯಕ್ತಿ ದಯಬಂಡ ಮಲ್ಲ ಮಟ್ಟದ ಪನೌದ ಸಕಾಯಲ್ಲ ಎಂಕ್ಲೆಗ್ ಮಂದಿರಗ ಕೊರ್ತನಂಚಿನ ಅನ್ವಿತ್ ಇಲೆಕ್ಟ್ರಾನಿಕ್ಸ್ದ ಮಂದಿರದಾಗ ಸಮಾರಂಭಕ್ಕೂ ಬತ್ತಿನ ಮಾತಾಡಗಳ ದೇವರ ಎಡ್ಡೆ ಮಲ್ತದು ನನಾತು ನಮ್ಮ ಈ ಬಾಲಕೃಷ್ಣ ಮಂದಿರಗೂ ನಿಕ್ಲ ಮಾತಾಡಲು ಸಹಕಾರ ಇತ್ತದು ನನ್ನತ್ತು ಎಡ್ಡೆಡ್ಡೆ ಕಾರ್ಯಕ್ರಮಗಳು ಪಾಲ್ಗೊಂಡು ಬಂದು ದೇವರ ನಟ್ಟದು ಎನ್ನ ವಸ್ತ್ರ ಮುಗಿಪ ದೀದು ಹೆಚ್ಚಿನ ಅಂಶ ಶೇಖರನ್ನೇ ಬರ್ಪುಣಿ ಮಂಡಾವು ಭಾರಿ ಸುರ್ಮಲ್ಪೇರ್ ಸಮಾಜಡ್ ಶೇಖರನ್ನೇ ಭಯಂಕರ ಆರ್ಥಿಕವಾದ ಗಟ್ಟಿ ಅಂಡ್ ಆರ್ಥಿಕವಾದ ಗಟ್ಟಿ ಆವಡ್ಡ 6 ಗಂಟೆ ನಮ್ಮಲೆಕ್ಕ ಜೆಪ್ಪುಜೇರು 6 ಗಂಟೆಗೆ ಆರ್ನ ವ್ಯವಹಾರ 6 ಸೆಂಟ್ರಲ್ ಮಾರ್ಕೆಟ್ ಉಪ್ಪೇರು ನಮ್ಮ ಕಾಣೆ ಉಂಟು ಆಜಿ ಗಂಟೆ ಮುಟ್ಟ ಗೊರಕೆ ಹಾಕೊಂಡು ಉಪ್ಪ ಆ ಪೊರ್ತುಗಾರು ವ್ಯಾಪಾರ ಮಲ್ತದ ಇಡೀ ನಿದ್ರೆ ಕಜ್ಜೇರ್ದು ಆರೋಗ್ಯ ದಲ ಸುಲಭದಲ್ಲ ಹತ್ತು ನಿದ್ರೆ ಕಜ್ಜೇರ್ನಿ ಬಂಡ ದಲ ಸುಲಭದ ಕೆಲಸ ಹತ್ತು ಅಣ್ಣ ಇನ್ನು ಪೂರ ಮಲ್ತದಲ್ಲ ಸಮಾಜದೊಟ್ಟಿಗೆ ಯಾರನ್ನ ಪೊಪ್ಪಲ ಇತ್ತೇರು ಜಯನ್ನೆಲ್ಲ ತರಕಾರಿ ಜಯನ್ನೇ ಕಬಡ್ಡಿದ ವಿಷಯ ಬರಡು ಅದನ್ನ ಒವ್ವೇ ಸಾಮಾಜಿಕವೇನ ಅರ್ನೆಡ್ದು ಬತ್ತನಂಚಿನ ಒಂಜಿ ಗುಣ ಶೇಖರನ್ನೇ ಐನ ಪೊಪ್ಪನ ಇಂಚ ಉಂಡ ಐನ ಮುಂದುವರಿಸೊಂದು ಪೋಯಿನಂಚಿನ ಗುಣ ಶೇಖರನ್ ಉಂಡು ಅಂಚಾದ ಶೇಖರನ್ ನೀ ಶಿಲಾನ್ಯಾಸನೆ ಕೊಂಜಿ ಭೂಮಿ ಪೂಜೆ ಮಲ್ತೇರು ಅರೆಗೆ ಹೃತ್ಪೂರ್ವಕವಾಯಿನಂಚಿನ ಇಡೀ ಕುಂಪಲದ ಜನಕಲ್ನ ಪರವಾದ ಹೃತ್ಪೂರ್ವಕ ಧನ್ಯವಾದ ಸಲ್ಲಿಸ ಅಂಚನೆ KT ಸುವರ್ಣೆಲ್ಲ ಎಂಕ್ಲ ಆತ್ಮೀಯರು ಎನ್ನ ಮಾರ್ಗದರ್ಶಕರು ಆರ್ಲ ಮೂಲು ಈ ಒಂಜಿ ಮಂದಿರದ ನಿರಂತರ
ಕೆಲಸ ಕಾರ್ಯಕ್ಕೆ ಪ್ರೋತ್ಸಾಹ ಕೊರೊಂದು ಮುಲ್ಪ ಹೆಂಚಿನ ಇತ್ತನಲ್ಲ ಎಂಕಲ ಕೆಲವೊಂದು ಸಂಗತಿಲೇನು ಪಂಡದ ಅಂಚ ತಿಂಚ ಅಂತ ಪಂಡದು ಎಡ್ಡೆ ರೀತಿದ ಮಾರ್ಗದರ್ಶನ ಮಲ್ಪನಾರು ಅರೆಗ್ಲ ಹೃತ್ಪೂರ್ವಕವಾಗಿ ಅಂಚಿನಕ್ಕೆ ಧನ್ಯವಾದ ಅನ್ಕೊರೊಂದಿಲ್ಲ ಅಂಚನೆ ಪ್ರೀತಿ ದೀದ ಸಂಪದನ್ನೇ ಬೈದೇರು ಸಂಪದನ್ನ ಇರೆಗ್ಲ ಅತ್ಯಂತ ಪ್ರೀತಿ ಗೌರವದ ಧನ್ಯವಾದ ಅಂಚನೆ ದಿನೇಶ್ ಅನ್ನೆಲ್ಲೇರು ಆರ್ಲ ಈ ಒಂಜಿ ಮಂದಿರದ ಅನೇಕ ಪೂರ್ತಿ ಸಹಕಾರ ಕೊರ್ನಾರು ನಮ್ಮೊಟ್ಟಿಗೆ ನಿರಂತರವಾದ ಉಪ್ಪುನಾರು ಕೆಡ್ಡೆ ಜನ ಅರೆಗ್ಲ ತುಂಬ ಹೃದಯದ ಧನ್ಯವಾದ ಅಂಚನೆ ಉಮೇಶ್ ಗಾಂಭೀರ್ ನಮ್ಮ ಪ್ರೀತಿದಾರು ದುಂಬುಡ್ದು ಇಂಚಲ ಈ ಮಂದಿರದ ಪ್ರತಿ ಒಂಜಿ ಕೆಲಸಗಳ ಪ್ರೋತ್ಸಾಹ ಕೊರ್ನಾರು ಉಮೇಶ್ ಗಾಂಭೀರ್ ಅರೆಗ್ಲ ತುಂಬ ಹೃದಯದ ಧನ್ಯವಾದ ಅಂಚನೆ ಎಂಗ್ಲ ಪ್ರಧಾನ ಕಾರ್ಯದರ್ಶಿಲ ದಯಾನಂದ್ ಎನ್ನೊಟ್ಟಿಗೆ ನಿರಂತರವಾದ ಒಟ್ಟಿಗೆ ಒಪ್ಪುನಾರು ಈ ಮಂದಿರದ ಕೆಲವು ಚಟುವಟಿಕೆಡೆ ನಮ್ಮೊಟ್ಟಿಗೆ ನೇರವಾದ ಕೆಲಸ ಪೂರ ಮಲ್ಪುನಾರು ದಯಾನಂದ್ ತೊಕೊಟ್ಟುಗಳ ನಮ್ಮ ಮಾತಿನ ಪರವಾದ ಹೃತ್ಪೂರ್ವಕ ಧನ್ಯವಾದ ಅಂಚನೆ ಪಟ್ಟಣ ಪಂಚಾಯತ್ದ ಅಧ್ಯಕ್ಷೆ ಎಡ್ಡೆ ಕೆಲಸ ಕಾರ್ಯಾಲಯ ಮಲ್ಪನಂಚಿನ ದಿವ್ಯಾ ಶೆಟ್ಟಿ ಉಳ್ಳೇರು ಅರೆಗ್ಲ ತುಂಬ ಹೃದಯದ ಧನ್ಯವಾದ ಅಂಚನೆ ನಮ್ಮ ಪ್ರಕಾಶನ ಪ್ರತಿ ಒಂಜಿ ವಿಷಯಗಳ ನಮ್ಮೊಟ್ಟಿಗೆ ಎಲ್ಲೇರು ಇದು ನನಗಲ ದುಂಬಾಗಲ ನಮ್ಮ ಈ ಮಂದಿರದ ಒಂಜಿ ಆಸ್ತಿ ಆವಡು ಒಂದು ಎರಡ ವಿನಂತಿ ಮಲ್ತೊಂದು ಅರೆಗ್ಲ ತುಂಬ ಹೃದಯದ ಧನ್ಯವಾದ ಅಂಜನೆ ನಿಶಾನ್ ಪೂಜಾರಿಲ ಈ ಮಂದಿರದ ಒಂಜಿ ದುಂಬಾಗ ಆಸ್ತಿ ಆವಡು ಪಂಡದೆ ಈ ಸಂದರ್ಭ ವಿನಂತಿ ಮಲ್ತೊಂದು ಅರೆಗ್ಲ ತುಂಬ ಹೃದಯದ ಧನ್ಯವಾದ ಅವೇ ಲೆಕ್ಕ ಬ್ರಿಜೇಶ್ ನಾಯರ್ಲ ಈ ಮಂದಿರದ ಒಂಜಿ ಆಸ್ತಿ ಆವಡು ಈ ಸಂದರ್ಭ ವಿನಂತಿ ಮಲ್ತೊಂದು ಹಿರೇಗ್ಲ ತುಂಬ ಹೃದಯದ ಧನ್ಯವಾದ ಅಂಜನೆ ಎಂಗ್ಲ ಪ್ರವೀಣ್ ಶೆಟ್ಟಿ ಮೇಗಿನ ಮನೆ ನಿವೃತ್ತ ಸೇನಾನಿ ಅರ್ನ ನಿಜವಾದ ಅರ್ನ ಜೀವನದ ಚರಿತ್ರೆಯನ್ನು ಕೇಂಡ ನಂಗೆ ಹೊರ ರೋಮಾಂಚನ ಆಪನಂಚಿನ ರೀತಿಯ ಕೆಲಸ ಕಾರ್ಯ ಮಲ್ತಿನಾರು ಪ್ರವೀಣ್ ಶೆಟ್ಟಿ ಮೇಗಿನ ಮನೆ ಅರ್ನ ಬಾವೆ ಪ್ರವೀಣ್ ಶೆಟ್ರಲ್ಲ ನಮ್ಮ ಮೇಗಿನ ಮನೆ ಕುತ್ತಾರದ ಪ್ರವೀಣ್ ಶೆಟ್ರು ದುಬೈಡ್ ಇತ್ತನಲ್ಲ ನಮ್ಮ ಮಂದಿರದ ಒಂಜಿ ಗೌರವ ಸದಸ್ಯ ಅದು ನಮ್ಮ ಮಂದಿರದ ಒಂಜಿ ಆಸ್ತಿ ಅದು ನಮ್ಮ ಮಂದಿರಗೆ ನಿರಂತರವಾದ ಕೆಲಸ ಸಹಕಾರ ಕೊರ್ನಂಚಿನ ಪ್ರವೀಣ್ ಶೆಟ್ರಿಗಳ ಅರೆಗ್ಲ ಈ ಪ್ರವೀಣ್ ಶೆಟ್ರ ನಿಗ್ಲೆ 2 ಜನಗಳ ತುಂಬ ಹೃದಯದ ಧನ್ಯವಾದ ಸಲ್ಲಿಸ ಒಂದು ನಮ್ಮ ಜಯಲಕ್ಷ್ಮಿ ಕೊಲ್ಲೇರು ಅರೆಗ್ಲ ತುಂಬ ಹೃದಯದ ಧನ್ಯವಾದ ಈ ಕಾರ್ಯಕ್ರಮ ಸಂಯೋಜನೆಗೆ ಸಹಕಾರ ಮಲ್ತನಂಚಿನ ಎದುರುಕುಲ್ದು ನಂಚಿನ ಪೂರ ಆತ್ಮೀಯ ಬಂಧುಲೆಗಳ ಈ ಒಂಜಿ ಕಾರ್ಯಕ್ರಮಕ್ಕೆ ಬರ್ತದೆ ಸಂಪೂರ್ಣ ಯಶಸ್ವಿಗೆ ಎದುರುಕುಲ್ದು ನಂಚಿನ ನಿಕ್ಲೆ ಮಾತೆರೆಗಳ ಪಕ್ಕ ಈ ಒಂಜಿ ಜಾಗದೆಪ್ಪುನೆಗೆ ಸಹಕಾರ ಕೊರ್ನಂಚಿನ ಪ್ರತಿ ಓರಿಯಾಗಲ ಒಂಜಿ ಪೈಸೆ ಕೊರ್ತು ನಾಯಗಲ ಧನ್ಯವಾದ ಅದು ಜಾಸ್ತಿ ಕೊರ್ತು ನಾಯಗಲ ಧನ್ಯವಾದ ಪಾಪದ ಎಲ್ಲ ಬೋರ್ಡು ಮಲ್ಲ ಎಲ್ಲ ಬೋರ್ಡು ಪೂರೆಲ್ಲ ಬೋರ್ಡು ಮಾತೆಲ್ಲ ಸಹಕಾರ ಮಲ್ದೇರು ಇನ್ನು ಮಾತೆರ್ನಲ್ಲ ಆಸ್ತಿ ಕುಂಪಲದ ಬಾಲಕೃಷ್ಣ ಮಂದಿರ ಅವು ಕುಂಪಲದ ಜನಕಲ್ನ ಹತ್ತಂದೆ ಪಿದೈದ ಊರದ ಮಾತ ಜನಕಲ್ನ ಒಂದು ಆಸ್ತಿ ಬಾಲಕೃಷ್ಣ ಮಂದಿರ ಅಂದ ಈ ಸಂದರ್ಭ ಪನೊಂದು ನಮ್ಮ ಮಾತೆಲ್ಲ ಸಹಕಾರ ಕೊರ್ನಾಗ್ಲಿ ಪಿರೋರ ಧನ್ಯವಾದ ಸಲ್ಲಿಸದೆ ಪಾತ್ರ ನೊಂದವೆ ಜೈ ಹಿಂದ್ ಜೈ ಕರ್ನಾಟಕ.